ಕಂಪನಿ, ರೈತ ಉತ್ಪಾದನಾ ಸಂಸ್ಥೆಗಳ ಸಬಲೀಕರಣ ಕುರಿತ ಬಾನುಲಿ ಸರಣಿ. ನಮ್ಮ ಕಂಪನಿ, ಇದು ನಮ್ಮ ಕಂಪನಿ, ನಮ್ಮ ಕಂಪನಿ, ಇದು ನಮ್ಮ ಕಂಪನಿ. ಕೇಳಿ ಕಾರ್ಯಕ್ರಮ ನಮ್ ಕಂಪನಿ. ಹಲವು ಬೆಳೆಗಳ ದವಸ ಧಾನ್ಯಗಳ ಉತ್ಪಾದಕ ಸಂಸ್ಥೆ, ಹಣ್ಣು ಹಂಪಲು ಮೊಟ್ಟೆ ಮಾಂಸಗಳ ಉತ್ಪಾದಕ ಸಂಸ್ಥೆ. ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ. ಇಂದಿನ ನಮ್ ಕಂಪನಿ ಬಾನುಲಿ ಸರಣಿಯಲ್ಲಿ ರೈತ ಉತ್ಪಾದಕ ಕಂಪನಿಗಳನ್ನು ಮುನ್ನಡೆಸುವುದು ಹೇಗೆ, ಈ ಕುರಿತು ಚೈತನ್ಯ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ಕಾರ್ಯದರ್ಶಿ ಬಿಟಿ ಬದ್ರೀಶ್ ಅವರೊಂದಿಗೆ ಸಂದರ್ಶನವಿದೆ. ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ. ಬದ್ರೀಶ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ತಾವು ಇವತ್ತಿನ ದಿವಸ ರೈತ ಉತ್ಪಾದಕ ಸಂಸ್ಥೆಗಳನ್ನು ಲಾಭದಾಯಕವಾಗಿ ಯಾವ ರೀತಿ ನಿರ್ವಹಣೆ ಮಾಡಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಮೊದಲಿಗೆ ನಿಮ್ಮ ಪರಿಚಯವನ್ನು ಮಾಡಿಕೊಂಡ್ಬಿಡಿ. ನಾನು ಚೈತನ್ಯ ರೂರಲ್ ಡೆವಲಪ್ಮೆಂಟ್ ಸೊಸೈಟಿ ಶಿವಮೊಗ್ಗ ಇಲ್ಲಿ ಕಾರ್ಯದರ್ಶಿಯಾಗಿ ಸಂಸ್ಥೆ ಯಾವಾಗ ಪ್ರಾರಂಭ ಆಯಿತು, 1996ರಲ್ಲಿ ಪ್ರಾರಂಭ ಆಯಿತು. ಆವಾಗಿಂದ ನಾನು ಶಿವಮೊಗ್ಗದಲ್ಲಿ ಕಳೆದ 28 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ. ನಮ್ಮ ಸಂಸ್ಥೆ ಮುಖ್ಯವಾಗಿ ಶಿವಮೊಗ್ಗ ಜಿಲ್ಲೆ ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಗ್ರಾಮೀಣ ಪ್ರದೇಶದ ಮಹಿಳೆಯರು ಮತ್ತು ರೈತರಿಗೆ ಸಂಬಂಧಪಟ್ಟಂಗೆ ನೈಸರ್ಗಿಕ ಸಂಪನ್ಮೂಲಗಳನ್ನು ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಈ ರೈತ ಉತ್ಪಾದಕ ಸಂಸ್ಥೆಗಳ ಬಗ್ಗೆ ಒಲವು ಬರೋದಕ್ಕೆ ಏನು ಕಾರಣ ತಮಗೆ? ಈಗಾಗಲೇ ಹೇಳ್ದಂಗೆ ನಮ್ಮ ಸಂಸ್ಥೆ ಗ್ರಾಮೀಣ ಭಾಗದಲ್ಲಿ ಕೆಲಸ ಮಾಡೋಂಥ ಸಂದರ್ಭದಲ್ಲಿ ಮುಖ್ಯವಾಗಿ ನೀರು ಮತ್ತು ಮಣ್ಣು ಅದರ ಸಂರಕ್ಷಣೆ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ನಮಗೆ ನಬಾರ್ಡ್ ನಮ್ಮ ಸಂಪರ್ಕಕ್ಕೆ ಬರುತ್ತೆ. ನಬಾರ್ಡ್ ಯೋಜನೆಗಳನ್ನು ಜಿಲ್ಲೆಯಲ್ಲಿ ಅನುಷ್ಠಾನ ಮಾಡೋ ಸಂದರ್ಭದಲ್ಲಿ ಮೊದಲನೇದಾಗಿ ಸ್ವಸಹಾಯ ಸಂಘಗಳ ರಚನೆ, ಆಮೇಲೆ ರೈತ ಕೂಟಗಳ ರಚನೆ, ಅನಂತರ ಜಲಾನಯನ ಅಭಿವೃದ್ಧಿ ಯೋಜನೆಗಳು. ಆ ಜಲಾನಯನ ಅಭಿವೃದ್ಧಿ ಯೋಜನೆಗಳ ಆದಂಥ ಜಾಗಗಳಲ್ಲಿ ನಾವು ರೈತರುಗಳನ್ನು ಒಗ್ಗೂಡಿಸಿ ರೈತರದೇ ಒಂದು ಸಂಸ್ಥೆಯನ್ನು ಕಟ್ಟಬೇಕಂತೇಳಿ ಏನು ನಬಾರ್ಡ್ನ ಒಂದು ಕೇಂದ್ರ ಸರ್ಕಾರದ ಪರಿಕಲ್ಪನೆ, ಒಂದು ಹೊಸ ಪರಿಕಲ್ಪನೆ, ಅದನ್ನು ನಬಾರ್ಡ್ ಮುಖಾಂತರ ಅನುಷ್ಠಾನ ಮಾಡಲಿಕ್ಕೆ ನಮ್ಮ ಜಿಲ್ಲೆಯಲ್ಲಿ ಅದನ್ನು ಅವರ ಆದೇಶದ ಮೇರೆಗೆ ಪ್ರಾರಂಭ ಮಾಡಿದ್ವಿ 2015-16 ಇಸ್ವಿಯಿಂದ. ಹೇಳಿ ಸರ್, ರೈತ ಉತ್ಪಾದಕ ಸಂಸ್ಥೆಗಳ ರಚನೆ, ಅದರ ಸ್ವರೂಪ, ಅದಕ್ಕಿರುವಂತಹ ಮೌಲ್ಯ. ಸರ್, ರೈತ ಉತ್ಪಾದಕರ ಸಂಸ್ಥೆಗಳು ಅಂತ ಹೇಳಿದ್ರೆ ಅದು ಒಂದು ದೊಡ್ಡ ಪರಿಕಲ್ಪನೆ. ನಾವು ಈಗಾಗಲೇ ನಮ್ಮ ದೇಶದಲ್ಲಿ ಸ್ವತಂತ್ರ ಬಂದಾಗ ಅನಂತರ ನಮಗೆ ಈಗಾಗಲೇ ನಮ್ಮ ಹಳ್ಳಿಗಳಲ್ಲಿ ಸಹಕಾರ ಕಾಯ್ದೆ ಅಡಿಯಲ್ಲಿ ಅನೇಕ ಸಂಸ್ಥೆಗಳು ಕೆಲಸ ಮಾಡ್ತಾ ಇದೆ. ಅದನ್ನು ಮೀರಿ ನಮಗಿನ್ನೂ ರೈತರನ್ನು ಮತ್ತು ಮುಖ್ಯವಾಗಿ ನಮ್ಮ ದೇಶ ಕೃಷಿ ಆಧಾರಿತ ದೇಶ, ಹೆಚ್ಚಾಗಿ ಕೃಷಿ ಮಾಡ್ತಕ್ಕಂಥದ್ದು. ಕೃಷಿ ಅಂತ ಹೇಳಿದ್ರೆ ನಮ್ಮ ಗಮನಕ್ಕೆ ಬರೋಂಥದ್ದು ಗ್ರಾಮೀಣ ಪ್ರದೇಶ. ಗ್ರಾಮೀಣ ಪ್ರದೇಶದಲ್ಲಿ ಇದುವರೆಗೂ ನಮ್ಮ ದೇಶ ಏನಾಗುತ್ತೆ, ಗ್ರಾಮೀಣ ಪ್ರದೇಶದ ರೈತರು ಕೃಷಿ ಮಾಡೋದಷ್ಟೇ ನೋಡ್ತಾರೆ, ಉತ್ಪಾದನೆ ಮಾಡೋದಷ್ಟನ್ನು ನಮ್ಮ ಸರ್ಕಾರ ಆಗಿರ್ಬೋದು ಅಥವಾ ಯೂನಿವರ್ಸಿಟಿಗಳಾಗಿದ್ದು ಇದುವರೆಗೂ ರೈತರಿಗೆ ಹೇಳ್ಕೊಟ್ಟಿದ್ದನ್ನು ಉತ್ಪಾದನೆ ಮಾಡುವಂಥ, ಅದನ್ನು ಮಾರುಕಟ್ಟೆ ಮತ್ತು ಮೌಲ್ಯವರ್ಧನೆ ಬಗ್ಗೆ ಇದುವರೆಗೂ ಯಾರೂ ಕೂಡ ಅವರಿಗೆ ಹೇಳ್ಕೊಟ್ಟಿರಲಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ರೈತರಿಗೆ ಮತ್ತು ಇದು ಒಂದು ಹೊಸ ಒಂದು ಎಲ್ಲರಿಗೂ ಗೊತ್ತಿರೋ ಹಾಗೆ ಕೃಷಿ ಲಾಭದಾಯಕ ಅಲ್ಲ, ಅದರಿಂದ ನಮಗೆ ಲಾಭ ಸಿಗಲ್ಲ ಅಂತ ನಮಗೆ ಅರ್ಥ ಮಾಡ್ಕೋಬೇಕು. ನಾವು ಇಡೀ ಒಂದು 140 ಕೋಟಿ ಜನಸಂಖ್ಯೆ ಇರುವಂಥ ದೇಶದಲ್ಲಿ ಅಷ್ಟು ಜನಕ್ಕೆ ನಾವು ಆಹಾರ ಒದಗಿಸೋಕ್ಕೆ ಸಾಧ್ಯ ಆಗಿರೋಂಥದ್ದು ನಮ್ಮ ಗ್ರಾಮೀಣ ಭಾಗದ ಕೃಷಿ ಕ್ಷೇತ್ರದಿಂದ. ಇಂಥ ಒಂದು ದೊಡ್ಡ ಜನಕ್ಕೆ ನಾವು ಆಹಾರ ಒದಗಿಸ್ತಾ ಇದ್ದೀವಿ ಅಂತ ಹೇಳಿದರೆ ಅವರಿಗೆ ಊಟ ಕೊಡುವಂಥ ಸಂದರ್ಭದಲ್ಲಿ ಆ ಏನು ಉತ್ಪಾದನೆ ಆಗುತ್ತೆ ಅದಕ್ಕೆ ಬೆಲೆ ಸಿಗಲೇಬೇಕು. ಆ ಬೆಲೆ ಸಿಗಬೇಕು ಅಂದಾಗ ರೈತರಿಗೆ ಅದು ನಷ್ಟ ಆಗಲಿಕ್ಕೆ ಸಾಧ್ಯ ಇಲ್ಲ, ಲಾಭ ಆಗಲೇಬೇಕು. ಬಟ್ ಯಾಕೆ ಲಾಭ ಆಗ್ತಾ ಇಲ್ಲ ಅಂತೇಳಿ ನಾವು ನೋಡೋಕ್ಕೆ ಹೋದಾಗ ನಮಗೆ ಮುಖ್ಯವಾಗಿ ರೈತರು ಮಾರುಕಟ್ಟೆಯನ್ನು ತಲುಪೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಅದರಲ್ಲಿ ಯಾಕೆ ಸಾಧ್ಯ ಆಗ್ತಿಲ್ಲ? ಅನೇಕ ಹಂತಗಳಲ್ಲಿ, 1-2 ಹಂತಗಳಲ್ಲ, ಸುಮಾರು ಹಂತಗಳಲ್ಲಿ ಮಧ್ಯವರ್ತಿಗಳು. ಮುಖ್ಯವಾಗಿ ಒಂದು ಉದಾಹರಣೆ, ಒಂದು ಟೊಮೊಟೊ ಬೆಳೀತಾನೆ ರೈತ ಅಂತ ಹೇಳಿದ್ರೆ ಅವ್ರು ಮಾರುಕಟ್ಟೆಗೆ ರೀಚ್ ಮಾಡಿಸೋ ಹೊತ್ತಿಗೆ 4-5 ಜನ ಮಧ್ಯವರ್ತಿಗಳು ಬಂದು ಹೋಗ್ತಾರೆ. ಅದನ್ನೇ 4-5 ಜನ ಮಧ್ಯವರ್ತಿಗಳು ಬರೋ ಬದಲು ಒಬ್ಬರಿಬ್ಬರು ಮಧ್ಯವರ್ತಿಗಳ ಮುಖಾಂತರ ನಾವು ಆ ಉತ್ಪಾದನೆಯನ್ನು ಮಾರುಕಟ್ಟೆಗೆ ಗ್ರಾಹಕರಿಗೆ ಯಾರು ಅದನ್ನು ಬಳಸ್ತಾರೆ, ಕನ್ಸ್ಯೂಮ್ ಮಾಡ್ತಾರೆ, ಅವರಿಗೆ ರೀಚ್ ಮಾಡಿಸಿದ್ರೆ, ಅವರಿಗೆ ತಲುಪಿಸಿದ್ರೆ ಅದರ ಲಾಭ ಇನ್ನಷ್ಟು ರೈತನಿಗೆ ಸಿಗತ್ತೆ ಅಂತ. ಅದನ್ನು ಈಗಿನ ಒಂದು ನಮ್ಮ ಭಾರತದ ಕೃಷಿ ಕ್ಷೇತ್ರ ಅಥವಾ ನಮ್ಮ ಏನು ಇದನ್ನು ನೋಡಿದರೆ ಎಲ್ಲ ನಮ್ಮದು ಸಣ್ಣ ಹಿಡುವಳಿದಾರರು, ಸಣ್ಣ ರೈತರು, ಒಂದು ಮ್ಯಾಕ್ಸಿಮಮ್ ಅಂದರೆ 1 ಹೆಕ್ಟ್ರು 2 ಹೆಕ್ಟ್ರು ಇರ್ತಕ್ಕಂಥ ಅತಿ ಸಣ್ಣ ರೈತರುಗಳು ಈ ಮಾರುಕಟ್ಟೆಯನ್ನು ತಲುಪಿಸೋಕ್ಕೆ ಸಾಧ್ಯ ಆಗಲ್ಲ. ಹಂಗಾಗಿ ಅವ್ರನ್ನೆಲ್ಲ ಒಗ್ಗೂಡಿಸಿ ಒಂದು ಮಾರುಕಟ್ಟೆ ವ್ಯವಸ್ಥೆಯನ್ನು ಕೊಡಬೇಕು ಎಂಬ ಉದ್ದೇಶಕ್ಕೋಸ್ಕರ ಬಂದಂಥದ್ದು ರೈತ ಉತ್ಪಾದಕರ ಕಂಪನಿಯ ಒಂದು ಹೊಸ ಮಾದರಿ. ನೀವು ರಚನೆಗಳನ್ನು ಮಾಡಿದ್ದೀರಾ ರೈತ ಉತ್ಪಾದಕ ಸಂಸ್ಥೆಗಳದ್ದು? ಮಾಡಿದರೆ ಯಾವ್ಯಾವ ಥರ ರೈತ ಉತ್ಪಾದಕ ಸಂಸ್ಥೆಗಳ ರಚನೆಯಲ್ಲಿ ತಾವು ಇನ್ವಾಲ್ವ್ ಆಗಿದ್ದೀರಿ? ಮುಖ್ಯವಾಗಿ ನಮ್ಮ ಸಂಸ್ಥೆ ಈಗಾಗಲೇ ಹೇಳ್ದಂಗೆ ಜಲಾನಯನ ಯೋಜನೆನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಬಾರ್ಡು ನಮಗೆ ಒಂದು ಆದೇಶವನ್ನು ಕೊಡುತ್ತೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಮೊದಲನೇ ಹಂತದಲ್ಲಿ ಒಂದು 3
ರೈತ ಉತ್ಪಾದಕರ ಕಂಪ್ನಿಗಳನ್ನು ರಚನೆ ಮಾಡಿ ಅಂತ 2015-16 ಇಸ್ವಿಯಲ್ಲಿ. ಅಲ್ಲಿಂದ ನಮ್ಮದು ಈ ಕಲ್ಪನೆ ಬಗ್ಗೆ ನಮ್ಮ ಪ್ರಯತ್ನ ಪ್ರಾರಂಭ ಆಗುತ್ತೆ. ನಾವು ಮೊದಲು 2015-16 ಇಸ್ವಿಯಲ್ಲಿ 3 ರೈತ ಉತ್ಪಾದಕ ಕಂಪ್ನಿ, ಮತ್ತು ಅದು 2 ವರ್ಷ ಹೀಗೆ ಬರ್ತಾ ನಾವೀಗ ಶಿವಮೊಗ್ಗ ಜಿಲ್ಲೆಯಲ್ಲಿ ಸುಮಾರು 25 ರೈತ ಉತ್ಪಾದಕ ಕಂಪ್ನಿಗಳನ್ನು ನಾವು ರಚನೆ ಮಾಡಿ. ಯಾವ್ಯಾವ ರೀತಿಯ ರೈತ ಉತ್ಪಾದಕ ಕಂಪನಿಗಳಿದ್ದಾವೆ? ರೈತ ಉತ್ಪಾದಕರ ಕಂಪ್ನಿ ಅಂತ ಹೇಳಿದ್ರೆ ಯಾರು ಪ್ರಾಥಮಿಕ ಉತ್ಪಾದನೆ ಮಾಡ್ತಾರೆ, ಕೃಷಿ ಬೆಳೆಗಳಿಗೆ ಸಂಬಂಧಪಟ್ಟಂಗಿರ್ಬೋದು, ತೋಟಗಾರಿಕೆ ಬೆಳೆಗಳಿಗೆ ಸಂಬಂಧಪಟ್ಟಂಗಿರ್ಬೋದು, ಹೈನುಗಾರಿಕೆಗೆ ಸಂಬಂಧಪಟ್ಟಂಗಿರ್ಬೋದು, ಜೇನು ಸಾಕಾಣಿಕೆಗೆ ಸಂಬಂಧಪಟ್ಟ ಇರ್ಬೋದು, ಮತ್ತು ಹೈನುಗಾರಿಕೆ ಅಂತ ಬಂದರೆ ಈಗ ದೇಶಿ ತಳಿಗಳು ಸಂಬಂಧಪಟ್ಟಂಗೆ ಮಲೆನಾಡು ಗಿಡ್ಡ ಈ ಥರದ್ದು ರೈತ ಉತ್ಪಾದಕ ಕಂಪ್ನಿಗೆ ಸಂಬಂಧಪಟ್ಟಂತ ಇರ್ಬೋದು. ಆಮೇಲೆ ಕರಕುಶಲ ಕರ್ಮಿಗಳು ಮತ್ತು ನೂಲು ಉತ್ಪಾದಕರು ಏನು ಬರ್ತಾರೆ, ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಬಟ್ಟೆ ಕೈಮಗ್ಗಕ್ಕೆ ಸಂಬಂಧಪಟ್ಟಂಗೆ ಕೆಲಸ ಮಾಡೋವಂಥವ್ರು ಯಾರಿದ್ದಾರೆ ಅವ್ರಿಗೆ ಸಂಬಂಧಪಟ್ಟಂಥ ರೈತ ಉತ್ಪಾದಕ ಕಂಪನಿಗಳು ಸಹ ರಚನೆ ಮಾಡಲಿಕ್ಕೆ ಸಾಧ್ಯ ಇದೆ. ನಾವು ಇದುವರೆಗೆ ಕೃಷಿಗೆ ಸಂಬಂಧಪಟ್ಟಂಗೆ, ತೋಟಗಾರಿಕೆಗೆ ಸಂಬಂಧಪಟ್ಟಂಗೆ, ಹೈನುಗಾರಿಕೆಗೆ ಸಂಬಂಧಪಟ್ಟಂಗೆ ಮತ್ತು ಕೈಮಗ್ಗಕ್ಕೆ ಸಂಬಂಧಪಟ್ಟಂಥ ರೈತ ಉತ್ಪಾದಕ ಕಂಪನಿಗಳನ್ನು ರಚನೆ ಮಾಡಿದ್ದೀವಿ ಶಿವಮೊಗ್ಗ ಮತ್ತು ಸುತ್ತ ಹಾವೇರಿ, ಚಿತ್ರದುರ್ಗ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ. ಯಾವ ರೀತಿ ರಚನೆ ಮಾಡಿದ್ರಿ? ಈಗಾಗಲೇ ನಮಗೆ ಒಂದು ಮಾದರಿ, ಈಗ ಕೇಂದ್ರ ಸರ್ಕಾರ ಒಂದು ಮಾದರಿಯನ್ನು ಬಿಡುಗಡೆ ಮಾಡಿದೆ, ಅದಕ್ಕೊಂದು ಗೈಡ್ಲೈನ್ಸನ್ನು ಯಾವ ರೀತಿ ರಚನೆ ಮಾಡಬೇಕಂತ. ಅದು ಒಂದು ಕ್ಲಸ್ಟರ್ ಬೇಸ್ಡ್, ಅಂದರೆ ಹೇಗೆ ಅಂತ ಹೇಳಿದ್ರೆ ಒಂದು ರೈತ ಉತ್ಪಾದಕ ಕಂಪ್ನಿ ಅಂತ ಹೇಳಿದ್ರೆ ಯಾರು ಪ್ರಾಥಮಿಕ ಉತ್ಪಾದನೆ ಮಾಡ್ತಿದ್ದಾರೋ ರೈತರು ಅವ್ರನ್ನ ಒಳಗೊಂಡಂಥ ಒಂದು ಕಾನೂನಾತ್ಮಕ ಘಟಕ, ಅದು ಒಂದು ಸಂಸ್ಥೆ, ಅದನ್ನು ರಚನೆ ಮಾಡೋಂಥದ್ದು. ನಮ್ಮ ದೇಶದ ಆ್ಯಕ್ಟ್ ಸಹಕಾರ ತತ್ವ ಇರ್ಬೋದು ಅಥವಾ ಕಾರ್ಪೊರೇಟ್ ಕಂಪನಿ ಆ್ಯಕ್ಟ್ ಅಂತ ಏನು ಕಳಿತೀವಿ, 1956ನೇ ಕಂಪನಿ ಆ್ಯಕ್ಟ್, ಅದನ್ನು 2013ನೇ ಇಸ್ವಿಯಲ್ಲಿ ಅದನ್ನು ಒಂದು ಸ್ವಲ್ಪ ಅಮೆಂಡ್ಮೆಂಟ್ ಮಾಡಿ ಆ ಕಾಯ್ದೆಯನ್ನು ತಂದಿದ್ದಾರೆ. ಆ ಮಾದರಿಯಲ್ಲಿ ನಾವು ಕಂಪನಿ ಆ್ಯಕ್ಟಲ್ಲಿ ರೈತ ಉತ್ಪಾದಕ ಕಂಪ್ನಿಗಳನ್ನು ಇದುವರೆಗೂ ರಚನೆ ಮಾಡ್ಕೊಳ್ತಾ ಬಂದಿದ್ದೇವೆ. ಆ ಕಂಪ್ನಿ ಆ್ಯಕ್ಟ್ ಪ್ರಕಾರ ಕನಿಷ್ಠ ಒಂದು ಕ್ಲಸ್ಟರ್, ಒಂದು ಏರಿಯಾವನ್ನು, ಅಂದರೆ ಒಂದು ಹೋಬಳಿ ಮಟ್ಟ ಸಂಬಂಧಪಟ್ಟಂಗೆ ಯಾವುದು ಅಲ್ಲಿ ಇರ್ತಕ್ಕಂಥ ಉತ್ಪನ್ನ ಯಾವುದಿದೆ, ಮುಖ್ಯವಾಗಿ ಕೃಷಿ ಬೆಳೆ ಇದೆಯಾ, ತೋಟಗಾರಿಕೆ ಬೆಳೆ ಇದೆಯಾ, ಹೈನುಗಾರಿಕೆ ಸಂಬಂಧಪಟ್ಟಿದೆ, ಆ ಥರದನ್ನು ಫಸ್ಟ್ ಗುರುತನೆ ಮಾಡೋವಂಥದ್ದು, ಅದಕ್ಕೆ ಒಂದು ಏರಿಯಾವನ್ನು ಗುರುತನೆ ಮಾಡೋವಂಥದ್ದು. ಆ ಏರಿಯಾದಲ್ಲಿ ಇರ್ತಕ್ಕಂಥ ರೈತರಿಗೆ ನಾವು ಇದ್ರ ಬಗ್ಗೆ ಒಂದು ಹೊಸ ಪರಿಕಲ್ಪನೆ, ನೀವು ಬೆಳೆದ್ರೆ ಸಾಲದು, ಮಾರುಕಟ್ಟೆ ಮಾಡೋವಂಥದ್ದು ಕಲಿಬೇಕು, ಮಾರುಕಟ್ಟೆ ತಲುಪಬೇಕು, ಮತ್ತು ಅದನ್ನು ಮೌಲ್ಯವರ್ಧನೆ ಮಾಡಿ ಆ ಪದಾರ್ಥಗಳನ್ನು ಮಾರುಕಟ್ಟೆಗೆ ತಲುಪಿಸಿದ್ರೆ ನಿಮಗೆ ಹೆಚ್ಚು ಲಾಭ ಆಗುತ್ತೆ ಎಂಬ ಒಂದು ಮಾಹಿತಿ ಕೊಟ್ಟು ನಾವು ಈ ರೈತ ಉತ್ಪಾದಕ ಕಂಪ್ನಿಯನ್ನು ರಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆವು. ಇದು ರೈತ ಉತ್ಪಾದಕ ಕಂಪನಿ ಅಂದರೆ ಹೆಸರೇ ಹೇಳೋ ಹಾಗೆ ರೈತರು ಇದನ್ನು ನಡೆಸಬೇಕು ಅಂತ ಅಲ್ವಾ? ಅಂದರೆ ತಮಗನ್ಸುತ್ತಾ ರೈತರುಗಳು ಇದರ ಆಡಳಿತವನ್ನು ಚೆನ್ನಾಗಿ ನಿರ್ವಹಣೆ ಮಾಡಬಹುದು, ಲಾಭದಾಯಕವಾಗಿ ಇದನ್ನು ಮುನ್ನಡೆಸ್ಬೋದು ಅಂತ? ನೀವು ಹೇಳಿದ್ದು ಪ್ರಶ್ನೆ ತುಂಬ ಚೆನ್ನಾಗಿದೆ. ಅದನ್ನು ಕೂಡ ನಾವು ಚಾಲೆಂಜು ಕೂಡ ನಾವು ಅದನ್ನು ಫೇಸ್ ಮಾಡಿದ್ದೀವಿ. ನಾನು ಈಗಾಗಲೇ ಹೇಳ್ದಂಗೆ ರೈತರು ವ್ಯವಹಾರ ಮಾಡಿ ಗೊತ್ತಿಲ್ಲ, ರೈತರಿಗೆ ವ್ಯವಹಾರ ದೃಷ್ಟಿ ಕೆಲವೊಂದು ಪ್ರೋಗ್ರೆಸಿವ್ ಫಾರ್ಮರ್ಸ್ ಅಂತ ಏನು ಕರಿತೀವಿ ಅವ್ರು ಮಾತ್ರ ಅದನ್ನು ಬೆಳೆದು ಮಾರುಕಟ್ಟೆ ತೊಗೊಂಡೋಗುವಂಥ, ಅವರೆಲ್ಲ ಈಗ ಕೃಷಿ ಲಾಭ ಅವ್ರು ಮಾಡ್ಕೊತಿದ್ದಾರೆ. ಯಾರು ಬರೀ ಬೆಳೀತಾರೆ, ಅಲ್ಲಿ ಏನು ಯಾರಿಗೋ ಮಧ್ಯವರ್ತಿಗೆ ಮಾರಾಟ ಮಾಡ್ತಾರೆ, ಸ್ವಲ್ಪ ಹಣ ತೊಗೊತಾರೆ, ಅವರಿಗೆ ಮಾರುಕಟ್ಟೆ ತಲುಪೋದು ಕಷ್ಟ ಇದೆ. ಆ ಸಂದರ್ಭದಲ್ಲಿ ನಾವು ಸಾಕಷ್ಟು ಚಾಲೆಂಜನ್ನು ಅನುಭವಿಸಿದ್ವಿ. ರೈತರಿಗೆ ಫಸ್ಟ್ ನಮಗೆಲ್ಲ ಆಗುತ್ತೆ, ಇದು ನಮಗೆ ಮಾರಾಟ ಮಾಡೋಕ್ಕೆ ಎಲ್ಲ ಆಗುತ್ತೆ ಅಂತ. ಮುಖ್ಯವಾಗಿ ನಾನೊಂದು ಉದಾಹರಣೆ ಹೇಳೋದಾದರೆ, ನಾವು ಪ್ರಾರಂಭ ಮಾಡಿದ್ದೆ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರದಲ್ಲಿ ಅತಿ ಹೆಚ್ಚು ಮೆಕ್ಕೆಜೋಳವನ್ನು ಬೆಳೀತಾರೆ ಕೃಷಿ ಬೆಳೆಯಲ್ಲಿ. ಭತ್ತ ಆದಮೇಲೆ ಮೆಕ್ಕೆಜೋಳ, ಆಮೇಲೆ ಅಡಿಕೆ. ಈಗ ಇತ್ತೀಚೆಗೆ ಅಡಿಕೆ ಜಾಸ್ತಿ ಬೆಳೀತಿದ್ದಾರೆ. ಭತ್ತಕ್ಕೆ ಆಲ್ರೆಡಿ ರೈಸ್ ಮಿಲ್ಗಳು ಎಸ್ಟಾಬ್ಲಿಷ್ ಆಗಿದೆ, ಅವರು ಕೊಂಡ್ಕೊತಾರೆ, ಅಕ್ಕಿ ಮಾಡಿ ಮಾರಾಟ ಮಾಡ್ತಾರೆ. ಅದು ಅಷ್ಟೇನು ಲಾಭದಾಯಕ ಆಗ್ತಾಯಿಲ್ಲ ಈಗ. ಅದ್ರ ನೆಕ್ಸ್ಟ್ ಬಂದಿದ್ದಂಥದ್ದು ಮೆಕ್ಕೆಜೋಳನ ಸಾಕಷ್ಟು ಬೆಳೆದ್ರು ರೈತರು, ಬಟ್ ಅದಕ್ಕೆ ಒಳ್ಳೆ ಬೆಲೆ ಸಿಗ್ತಿರ್ಲಿಲ್ಲ, ಲಾಭದಾಯಕ ಆಗ್ತಿರಲಿಲ್ಲ. ನಾನು ಅವಾಗ ಶಿಕಾರಿಪುರದಲ್ಲಿ ಇದನ್ನು ಯೋಜನೆ ಪ್ರಾರಂಭ ಮಾಡಿದಾಗ ಅದೇ ಸಮಯಕ್ಕೆ ನಮ್ಮ ರಾಜ್ಯ ಸರ್ಕಾರದಿಂದ ಅಲ್ಲಿ KMF ವತಿಯಿಂದ ಒಂದು ಪಶು ಆಹಾರ ಘಟಕ ಪ್ರಾರಂಭ ಆಗುತ್ತೆ ಶಿಕಾರಿಪುರದಲ್ಲಿ, ಸಂಡ ಎಂಬ ಹಳ್ಳಿಯಲ್ಲಿ. ಆ ಸಂಡ ಸುತ್ತಮುತ್ತ ನಾವು ರೈತ ಉತ್ಪಾದಕ ಕಂಪನಿ ರಚನೆ ಮಾಡಬೇಕಾಗಿತ್ತು. ನಾನು ಅವತ್ತೇ ಹೇಳಿದ್ದೆ, 2016ನೇ ಇಸ್ವಿಯಲ್ಲಿ ಹೇಳಿದ್ದೆ, ನೋಡಿ ನೀವು ರೈತ ಉತ್ಪಾದಕ ಕಂಪ್ನಿಯನ್ನು ನೀವೆಲ್ಲ ಸೇರಿ ಒಂದು ಸಂಘಟನೆ ಮಾಡಿದ್ರೆ, ಒಂದು ಕಾನೂನಾತ್ಮಕ ಘಟಕವನ್ನು, ಒಂದು ಸಂಸ್ಥೆಯನ್ನು ರಚನೆ ಮಾಡಿಕೊಂಡ್ರೆ ನೀವು ಬೆಳಿತೀರಾ, ಬೆಳೆದಂಥ ಉತ್ಪನ್ನಗಳನ್ನು ಇವತ್ತು ನೇರವಾಗಿ ನಿಮ್ಮೂರಲ್ಲೇ, ಈಗ ಸದ್ಯ ಫ್ಯಾಕ್ಟ್ರಿ ಸ್ಟಾರ್ಟ್ ಆಗಿದೆ, ಅದಕ್ಕೆ ನೀವು ನೇರವಾಗಿ ಮಾರಾಟ, ಈಗ ಯಾರ ಮುಖಾಂತರ ಮಾರಾಟ ಮಾಡ್ತೀರಾ ನೀವೇ ಅದಕ್ಕೆ ಮಾರಾಟ ಮಾಡ್ಬೋದು ಅಂತ ಹೇಳಿದ್ದೆ. ಇವತ್ತು ಅದು ಸಾಧ್ಯ ಆಗಿದೆ ಕೂಡ. ನೇರವಾಗಿ ರೈತ ಉತ್ಪಾದಕರ ಕಂಪ್ನಿಗಳು ಕಾನೂನಾತ್ಮಕವಾಗಿ ಅವ್ರು ಬೇಕಾದಂಥ ಎಲ್ಲ ಪರವಾನಗಿಗಳನ್ನು ಪಡೆದು ಆನ್ಲೈನಲ್ಲಿ ಮೆಕ್ಕೆಜೋಳನ್ನು ನಾವು ಸರಬರಾಜು ಮಾಡ್ತೀವಿ ಅಂತ ಬಿಡ್ ಹಾಕಿ, ಆ ಬಿಡ್ ಮುಖಾಂತರ ಇವತ್ತು ಮೆಕ್ಕೆಜೋಳನ್ನು ಸಾವಿರಾರು ಟನ್ನು, ನಾನು ಅದನ್ನ ಲೆಕ್ಕ ಅಂಶಗಳನ್ನು ಕೊಡ್ತೀನಿ, ಸಾವಿರಾರು ಟನ್ನನ್ನು ರೈತರು ನೇರವಾಗಿ ಕಂಪ್ನಿ ಮುಖಾಂತರ ಸರಬರಾಜು ಮಾಡಿ ಇವತ್ತು ಕಂಪ್ನಿಗೆ ಹಣ ತರಿಸ್ಕೊಂಡು ರೈತರಿಗೆ ಇನ್ ಟೈಮಲ್ಲಿ ಪೇಮೆಂಟ್ ಮಾಡ್ತಿದ್ದಾರೆ. ಇದರಿಂದ ಏನು ಸಾಧನೆ ಮಾಡೋಕ್ಕಾಯಿತು ಅಂತ ಹೇಳಿದ್ರೆ, ಇಷ್ಟೊಂದು ದಿನ ಮಧ್ಯವರ್ತಿಗಳು ಅನೇಕ ಶೋಷಣೆ ಮಾಡ್ತಾಯಿದ್ರು. ಮುಖ್ಯವಾಗಿ ಮೆಕ್ಕೆಜೋಳ ಅಂತ ಬಂದಾಗ ಅದ್ರ ಕ್ವಾಲಿಟಿ ಸರಿ ಇಲ್ಲ, ಮಾಯಿಶ್ಚರ್ ಇದೆ, ಫಂಗಸ್ ಇದೆ, ವೈಟ್ ಮಾರ್ಕ್ ಇದೆ,
ಈ ಥರ ಎಲ್ಲ ಹೇಳ್ತಾ ಇದ್ರು. ಇವತ್ತು ರೈತರಿಗೆ ಅದೆಲ್ಲ ಗೊತ್ತಾಗಿದೆ. ಫಂಗಸ್ ಅಂದರೆ ಏನು, ವೈಟ್ ಮಾರ್ಕ್ ಅಂದರೆ ಏನು, ಮಾಯಿಶ್ಚರ್ ಎಷ್ಟಿರಬೇಕು, ಎಷ್ಟು ಪರ್ಸೆಂಟ್ ಫಂಗಸ್ ಇದ್ದರೆ ಏನು ರೇಟ್ ಸಿಗುತ್ತೆ, ಎಷ್ಟು ಪರ್ಸೆಂಟ್ ವೈಟ್ ಮಾರ್ಕ್ ಇದ್ದರೆ ಏನು ರೇಟ್ ಸಿಗುತ್ತೆ, ಎಲ್ಲದೂ ಕೂಡ ರೈತರಿಗೆ ಕಂಪನಿ ನಡೆಸ್ತಕ್ಕಂಥ ಆಡಳಿತ ಮಂಡಳಿ ಸದಸ್ಯರಿಗೆ ಅದ್ರ ಬಗ್ಗೆ ಅರಿವಿದೆ. ಅದಕ್ಕೆ ಬೇಕಾದಂಥ ಉಪಕರಣಗಳನ್ನು, ಮಿಷಿನ್ಗಳನ್ನು ಅವ್ರು ಖರೀದಿ ಮಾಡಿದ್ದಾರೆ. ಅದು ಇವತ್ತು ಯಶಸ್ವಿಯಾಗಿ ನಡೀತಾ ಇದೆ. ಅಂದರೆ ತಾವು ಹೇಳಕ್ಕೆ ಪ್ರಯತ್ನ ಪಡ್ತಾ ಇರೋದು, ಮನಸ್ಸು ಮಾಡಿದ್ರೆ ರೈತರು ಕಂಪ್ನಿನ ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೋದು ಅಂತ. ಡೆಫಿನೆಟ್ಲಿ. ಈಗ 1 ಕ್ವಿಂಟಾಲಿಗೆ ಮುಂಚೆ ಅವರು ಮಧ್ಯವರ್ತಿಗಳಿಗೆ ಕೊಟ್ಟಾಗ ಅವರಿಗೆ ಲಾಭ ಅನ್ನಿಸ್ತಿಲ್ಲ. ಇವತ್ತು 1 ಕ್ವಿಂಟಾಲಿಗೆ ಮೆಕ್ಕೆಜೋಳ ಅಂದರೆ 2,500 ರೂಪಾಯಿ ಹೈಯೆಸ್ಟ್ ರೇಟ್ ಸಿಗುತ್ತೆ. ಹೋದ ವರ್ಷ 2,800 ಸೇಲ್ ಆಗಿದೆ. ಆದರೆ 1 ಕ್ವಿಂಟಾಲಿಗೆ 50 ರೂಪಾಯಿಂದ 100 ರೂಪಾಯಿ ಜಾಸ್ತಿ ಸಿಗುತ್ತೆ ಅಂದರೆ ಅದು ಭಾಳ ಅಲ್ವಾ? ಅದು ಒಳ್ಳೆ ರೇಟು ಅಂತ. ಸರಿ, ಸುಮಾರು ತಮಗೊಂದು 10 ವರ್ಷದ ಅನುಭವ ಇದೆ ರೈತ ಉತ್ಪಾದಕ ಕಂಪನಿಗಳನ್ನು ರಚನೆ ಮಾಡಿ ನಿರ್ವಹಣೆ ಮಾಡಿಸಿ ಅಲ್ವಾ? ಹೇಳಿ, ನಿಮ್ಮ ಅನುಭವದಲ್ಲಿ ಈ ತರಹದ ಇನ್ನೂ ಒಂದಷ್ಟು ಉದಾಹರಣೆಗಳಿದ್ರೆ. ಈ ವರ್ಷ ನನಗೆ ಕಳೆದ ವರ್ಷ ವಹಿವಾಟಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ರೈತ ಉತ್ಪಾದಕರ ಕಂಪನಿಗಳು ಡಿವಿಡೆಂಡ್ ಕೊಡ್ಲಿಕ್ಕೆ ಸಾಧ್ಯ ಆಗಿದೆ. ಹೌದಾ? ಸುಮಾರು 6 ಕಂಪನಿಗಳು ಮೊದಲನೇ ಸಾರಿಗೆ ಅವರಿಗೆ ಡಿವಿಡೆಂಡ್ ಕೊಟ್ಟಿದ್ದಾರೆ, ರೈತರಿಂದ ಶೇರ್ದಾರರಿಗೆ. ಓಹೋ, ಏನು ಬಿಸ್ನೆಸ್ ಮಾಡಿದ್ರು ಅವರು? ಅದರಲ್ಲಿ ಒಂದು 2-3 ಉದಾಹರಣೆ ಕೊಡ್ತೀನಿ. ನಮ್ಮ ಶಿಕಾರಿಪುರ ತಾಲೂಕಲ್ಲಿ ಶಿರಾಳಕೊಪ್ಪದಲ್ಲಿ ಉಡುತಡಿ ರೈತ ಉತ್ಪಾದಕರ ಕಂಪನಿ ಅಂತ ಒಂದಿದೆ. ಅದು RKVY ಸ್ಕೀಮಲ್ಲಿ ರಾಜ್ಯ ಸರ್ಕಾರದ ಯೋಜನೆಯಡಿಯಲ್ಲಿ ಪ್ರಾರಂಭ ಮಾಡಿದ್ದಂಥದ್ದು, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ. ಆ ಅಡಿಯಲ್ಲಿ ಪ್ರಾರಂಭ ಮಾಡಿದ್ದು 2019-20 ಇಸ್ವಿಯಲ್ಲಿ. ಅವರು ಈಗ 3ನೇ ವರ್ಷದ ವ್ಯವಹಾರವನ್ನು ನಡೆಸ್ತಾ ಇದ್ದಾರೆ. 3 ವರ್ಷದಲ್ಲಿ ಮೊದಲನೇ ವರ್ಷ ಅವರು ಒಂದು 2 ಕೋಟಿ ವಹಿವಾಟು ಮಾಡಿದರು. 2ನೇ ವರ್ಷಕ್ಕೆ ಅವರು 14 ಕೋಟಿ ವಹಿವಾಟು ಮಾಡಿದರು. ಏನು ನಡೆಸ್ತಾರೆ ಸರ್ ಅವರು? ಏನು ಮಾಡ್ತಾರೆ? 3ನೇ ವರ್ಷದ ಹೇಳ್ಬಿಡ್ತೀನಿ. 3ನೇ ವರ್ಷ ಈಗ ಈ ವರ್ಷದಲ್ಲಿ ಆಲ್ರೆಡಿ ಅರ್ಧ ವರ್ಷಕ್ಕೆ ಆಸ್ ಆಫ್ ಸೆಪ್ಟೆಂಬರ್ಗೆ ಅವರ ವಹಿವಾಟು 22 ಕೋಟಿ ಆಗಿದೆ. ಮುಖ್ಯವಾಗಿ ಆ ಉಡುತಡಿ ಅಂತ ಹೇಳಿದ್ರೆ ಶಿರಾಳಕೊಪ್ಪ ಹೋಬಳಿ, ಉಡುತಡಿ ಹೋಬಳಿ ಅಂತ ಕರೀತೀವಿ. ಶಿರಾಳಕೊಪ್ಪ ಸುತ್ತಮುತ್ತ ಒಂದು 1000 ಜನ ರೈತರನ್ನು ಸಂಘಟನೆ ಮಾಡಿ ಅಲ್ಲಿಗೆ ಸಣ್ಣ ಫ್ಯಾಕ್ಟ್ರಿ ಒಂದು 10-15 ಕಿಲೋಮೀಟರ್ ದೂರ ಅಷ್ಟೇ. ಅಲ್ಲಿ ನಾವು ರೈತ ಉತ್ಪಾದಕ ಕಂಪನಿಗಳ ರಚನೆ ಮಾಡಿದ್ವಿ. ಒಂದು 10 ಜನ ಬೋರ್ಡ್ ಆಫ್ ಡೈರೆಕ್ಟರ್ನ ಸೆಲೆಕ್ಟ್ ಮಾಡಿ ಆ ಸುತ್ತಮುತ್ತ ಇರೋ ಒಂದು 4 ಗ್ರಾಮ ಪಂಚಾಯತಿನ ನಾವು ಮೇನಾಗಿ ಕಾನ್ಸಂಟ್ರೇಟ್ ಮಾಡಿದ್ದು. ಆ ಗ್ರಾಮ ಪಂಚಾಯತಿ ರೈತರನ್ನ ಅಲ್ಲಿ ಒಗ್ಗೂಡಿಸಿದ್ವಿ. ಅಲ್ಲಿ ಮುಖ್ಯವಾಗಿ ಭತ್ತ ಮತ್ತು ಜೋಳವನ್ನು ಹೆಚ್ಚಾಗಿ ಬೆಳೀತಾರೆ. ಮೆಕ್ಕೆಜೋಳವನ್ನು ಹೆಚ್ಚಾಗಿ ಬೆಳೀತಾರೆ. ಅವರಿಗೆ ಇನ್ಪುಟ್ಸ್ ಅವಶ್ಯಕತೆ ಇತ್ತು. ಮೊದಲನೇದಾಗಿ ಗೊಬ್ಬರ, ಬೀಜ, ಔಷಧಿಯ ಅವಶ್ಯಕತೆ ತುಂಬ ಇತ್ತು. ಅದನ್ನು ಅವರಿಗೆ ಲೈಸೆನ್ಸ್ ಕೊಡಿಸಿ ಅದನ್ನು ಅವರು ಖರೀದಿ ಮಾಡಿ ರೈತರಿಗೆ ಸರಬರಾಜು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಅದನ್ನು ಶೇಖರಣೆ ಮಾಡಲಿಕ್ಕೆ ಶಿರಾಳಕೊಪ್ಪ APMC ಹಾರ್ಡಲ್ಲಿ ಒಂದು ದೊಡ್ಡ ಗೋಡನ್ನೇ, ಮೊದಲನೇ ವರ್ಷ ಒಂದು ಗೋಡನ್ ತೊಗೊಂಡ್ರು. ಈಗ 3ನೇ ವರ್ಷಕ್ಕೆ ಇನ್ನೊಂದು ಗೋಡನ್ ತೊಗೊಂಡಿದ್ದಾರೆ. ಮುಖ್ಯವಾಗಿ ರಾಸಾಯನಿಕ ಗೊಬ್ಬರ ಮತ್ತು ಸಾವಯವ ಗೊಬ್ಬರ, 2 ಗೊಬ್ಬರಗಳನ್ನು, ಸಾವಯವ ಪದಾರ್ಥ ಗೊಬ್ಬರಗಳನ್ನು ಕೂಡ ಮಾರಾಟ ಮಾಡಿದ್ರು. ಇನ್ಪುಟ್ ಬಿಸ್ನೆಸ್ಸನ್ನು ಪ್ರಾರಂಭ ಮಾಡಿದರು. ಹೋದ ವರ್ಷವೇ ನಾವು ಆಲ್ರೆಡಿ KMF ಜೊತೆ ನನ್ನ ಶಿವಮೊಗ್ಗ ಜಿಲ್ಲೆಯಲ್ಲಿ ಇರ್ತಕ್ಕಂಥ ರೈತ ಉತ್ಪಾದಕರ ಕಂಪನಿಗಳು ಎಲ್ಲರನ್ನೂ ಕೂಡ ನಾನು KMF ಜೊತೆ ಒಂದು ಸಂಪರ್ಕ ಮಾಡಿದ್ದೆ. 2018ನೇ ಇಸ್ವಿಯಲ್ಲೇ ನನಗೆ ನಬಾರ್ಡಿಂದ ಪ್ರಾರಂಭ ಆದಂಥ ಆರೋಗ್ಯಪ ರೈತ ಉತ್ಪಾದಕ ಕಂಪ್ನಿ ಅಂತ, ಅದರ ಕಂಪ್ನಿ ಮುಖಾಂತರ NCDF ಮುಖಾಂತರ ಆನ್ಲೈನಲ್ಲಿ FPOಗಳನ್ನು ಬಿಡ್ ಮಾಡಲಿಕ್ಕೆ ಅವಕಾಶ ಮಾಡಿಸ್ಕೊಟ್ಟಿದ್ದು ಮೊದಲ ಪ್ರಯತ್ನ ಅದು. ಮತ್ತು ಅವಾಗ ಅವ್ರ ಹತ್ರ ರೈತ ಉತ್ಪಾದಕ ಕಂಪ್ನಿಗಳಲ್ಲಿ ಬಂಡವಾಳ ಇರ್ತಿರಲಿಲ್ಲ. EMD ಕಟ್ಟಬೇಕಿತ್ತು, ಲಕ್ಷಾಂತರ ರೂಪಾಯಿ EMD ಕಟ್ಟಬೇಕಿತ್ತು. ಅವಾಗಲೇ ನಾವು KMF MD ಅವ್ರ ಜೊತೆ, ಅವರ ಅಧಿಕಾರಿಗಳ ಜೊತೆ ಸಂಪರ್ಕ ಮಾಡಿ ಶಿವಮೊಗ್ಗದಲ್ಲಿ ಸಭೆ ಮಾಡಿ, ದಾವಣಗೆರೆಯಲ್ಲಿ ಸಭೆ ಮಾಡಿ, ಬೆಂಗಳೂರಲ್ಲಿ ಸಭೆ ಮಾಡಿ EMDಯಿಂದ ಎಕ್ಸಂಪ್ಷನ್ ಕೊಡಿಸಿದ್ದು. ಮತ್ತು ಸಪ್ರೇಟಾಗಿ ನೀವು ರೈತ ಉತ್ಪಾದಕರ ಕಂಪ್ನಿಗೆ ಒಂದು ಬಿಡ್ ಮಾಡಬೇಕಂತ ಅವರಿಗೆ ಒಂದು ಅವಕಾಶ. ಸ್ಟಾರ್ಟ್ ವಿತ್ 500 ಮೆಟ್ರಿಕ್ ಟನ್, ಆಮೇಲೆ 1,000, 2,000, ಇವತ್ತು 5,000, 10,000 ಮೆಟ್ರಿಕ್ ಟನ್ ಬಿಡ್ಡನ್ನು ರೈತ ಉತ್ಪಾದಕ ಕಂಪ್ನಿಗಳು ಕಾಂಪೀಟ್ ಮಾಡ್ತಾರೆ ನೋಡಿ. ಇದು ರೈತ ಉತ್ಪಾದಕರ ಕಂಪ್ನಿಗಳಿಂದ ಸಾಧನೆ ಆಗಿರೋಂಥದ್ದು. ಇದು ಒಂದು ಉದಾಹರಣೆ. ಬೇರೆ ಉದಾಹರಣೆ ಇದಾದ ನಂತರ ಇನ್ನೊಂದು ಶಿವಮೊಗ್ಗ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಬಂದರೆ ಅಡಿಕೆನ ಅತಿ ಹೆಚ್ಚು ಬೆಳೀತಾರೆ. ಅಡಿಕೆ ಕಮರ್ಷಿಯಲ್ ಕ್ರಾಪ್. ಅದನ್ನು ಕೂಡ ಅಡಿಕೆ ಈಗ ಏನಾಗಿದೆ, ಮಧ್ಯವರ್ತಿಗಳು ಸುಮಾರು ಜನ ಅಲ್ಲಿ ಒಳ್ಳೆ ಅಡಿಕೆ, ಶಿವಮೊಗ್ಗದಲ್ಲಿ ಅಡಿಕೆ ಈಗ ಏನಾಗ್ಬಿಟ್ಟಿದೆ ಈ ವರ್ಷದ ಅನುಭವ ಏನು ಮಾಡ್ತಾರೆ, ಶಿವಮೊಗ್ಗದ ಅಡಿಕೆ ಇಡೀ ದಕ್ಷಿಣ ಭಾರತದಲ್ಲಿ ಒಳ್ಳೆಯ ಗುಣಮಟ್ಟದ ಅಡಿಕೆ. ಈಗ ಸರ್ಕಾರ ಹೇಳ್ತಾ ಇದೆ ಅದನ್ನು ತಿಂದರೆ ಕ್ಯಾನ್ಸರ್ ಬರುತ್ತೆ, ಇದು ಬರುತ್ತೆ, ಆ ಥರದ್ದೆಲ್ಲ ಹೇಳ್ತಾರೆ. ಅದಲ್ಲ, ತಪ್ಪದು. ಆ್ಯಕ್ಚುಲಿ ತಪ್ಪದು. ನಮಗೆ ಒಳ್ಳೆ ಗುಣಮಟ್ಟದ ಔಷಧಿ ಗುಣಗಳಿರ್ತಕ್ಕಂಥ ಅಡಿಕೆ ಅದು. ಆ ಥರ ಅಡಿಕೆಯನ್ನು ನಾವು ಒಂದು ಸಂಸ್ಥೆಗೆ, ಸುಪಾರಿ ತಯಾರು ಮಾಡೋಂಥ ಸಂಸ್ಥೆ ನೋಯ್ಡಾ, ಅಲ್ಲಿ ಒಂದು ಒಳ್ಳೆಯ ಸಂಸ್ಥೆನ ಸುಪಾರಿನ ತಯಾರು ಮಾಡಿ ಎಕ್ಸ್ಪೋರ್ಟ್ ಮಾಡ್ತಾರದ ಸುಪಾರಿನ, ಅಂಥ ಒಂದು ಸಂಸ್ಥೆಗೆ ನಾವು ಸಂಪರ್ಕ ಮಾಡಿದ್ವಿ. ಅವರಿಗೆ ನಾವು ಈ ರೈತ ಉತ್ಪಾದಕ ಕಂಪ್ನಿಯನ್ನು ಸಂಪರ್ಕ ಮಾಡಿ ಕಳೆದ ವರ್ಷ ಅವರು 5 ಕೋಟಿಯಷ್ಟು ಅಡಿಕೆಯನ್ನು ನೇರವಾಗಿ ಆ ಕಂಪ್ನಿಗೆ ಸರಬರಾಜು ಮಾಡೋಕ್ಕೆ ಸಾಧ್ಯ ಆಗಿದೆ. ಅದು ಎಷ್ಟು ಶಕ್ತಿ ಅಂತ ಹೇಳಿದ್ರೆ, ಒಂದು ಲೋಡ್ ಅಡಿಕೆ ಕಳಿಸ್ಬೇಕು ಉತ್ತರ ಭಾರತಕ್ಕೆ ಅಂತ ಹೇಳಿದ್ರೆ 1.5 ಕೋಟಿ ರೂಪಾಯಿ ಬೇಕು ಒಂದು ಲೋಡ್ ಕಳಿಸ್ಲಿಕ್ಕೆ. ನಾವು ರೈತ ಉತ್ಪಾದಕ ಕಂಪ್ನಿಗೆ ಅವ್ರದ್ದು ಶೇರ್ ಬಂಡವಾಳನೇ ಒಂದು 50 ಲಕ್ಷ ಇತ್ತು. ಅದ್ರ ಜೊತೆಗೆ ಒಂದು 50 ಲಕ್ಷ ನ್ಯಾಪ್ ಕಿಸಾನಿಂದ ಸಾಲ ಕೊಡಿಸಿದ್ವಿ. 1 ಕೋಟಿ ರೂಪಾಯಿ ಬಂಡವಾಳ ಇಟ್ಕೊಂಡ್ರು. ಇನ್ನು 50 ಲಕ್ಷ ಸಾಲವಾಗಿ
ಅಡಿಕೆನ ಖರೀದಿ ಮಾಡಿಕೊಂಡ್ರು. ಮೊದಲನೇದು 1 ಲೋಡ್ ಕಳಿಸಿದ್ರು, ಅವ್ರಿಗೆ ಅಭ್ಯಾಸ ಆಯಿತು. ಈ ಕಳೆದ ವರ್ಷ 3 ಲೋಡ್ ಕಳಿಸಿದ್ದಾರೆ, ಈ ವರ್ಷ 6 ಲೋಡ್ ಕಳಿಸೋಕ್ಕೆ ಪ್ರಯತ್ನ ಮಾಡ್ಕೊತಾ ಇದ್ದಾರೆ. ಇದು ಒಂದು ಸಾಧನೆ. ಓಕೆ, ಮತ್ತೆ ಬೇರೆ ಇನ್ನೇನಾದ್ರು ಇದೆಯಾ ಇದಕ್ಕೆ ಸಂಬಂಧಪಟ್ಟಂಗೆ? ಮತ್ತೆ ನನಗೆ ತುಂಬ ಖುಷಿ ಆಗೋದು ಅಂತ ಹೇಳಿದ್ರೆ, ನಾವು ಶಿವಮೊಗ್ಗ ಜಿಲ್ಲೆಯಲ್ಲಿ ನೋಡ್ತಾ ಇದ್ದೀವಿ ರೈತ ಉತ್ಪಾದಕ ಕಂಪ್ನಿಗಳ ಬೆಳವಣಿಗೆಯನ್ನು. ನಮಗೆ ಒಂದು ರೈತ ಉತ್ಪಾದಕ ಕಂಪ್ನಿ, ನಮ್ಮ ಸಂಸ್ಥೆ ಮಾಡಿದ್ದು 20 ರೈತ ಉತ್ಪಾದಕ ಕಂಪ್ನಿ ಅಷ್ಟೇ ಅಂತಲ್ಲ, ಶಿವಮೊಗ್ಗದಲ್ಲಿ ಬೇರೆ ಬೇರೆ ನಮ್ಮಂಥ ಚೈತನ್ಯ ಅಂತ ಸಂಸ್ಥೆಗಳು, ಬೇರೆ ಬೇರೆ ಸಂಸ್ಥೆಯವರು ರೈತ ಉತ್ಪಾದಕ ಕಂಪ್ನಿಗಳನ್ನು ಮಾಡಿದ್ದಾರೆ. ಸುಮಾರು 45 ರೈತ ಉತ್ಪಾದಕ ಕಂಪ್ನಿಗಳು ಶಿವಮೊಗ್ಗ ಜಿಲ್ಲೆಯಲ್ಲಿ ನೋಂದಣಿ ಆಗಿದೆ. ಅವ್ರನ್ನೆಲ್ಲ ಒಟ್ಟಿಗೆ ತೊಗೊಂಡೋಗುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ವಿ. ಅದಕ್ಕೆ ನಾವು ಕನ್ಸಾರ್ಟಿಯಂ ಅಂದರೆ ಒಕ್ಕೂಟದ ವ್ಯವಸ್ಥೆಯನ್ನು ತರ್ತಾ ಇದ್ವಿ. ನಾವೇನೇ ಕೆಲಸ ಮಾಡಿದ್ರು, ಏನೇ ಅವ್ರಿಗೆ ಮಾರ್ಗದರ್ಶನ ಮಾಡೋ ಅಂಥದ್ದು, ತರಬೇತಿ ಕೊಡೋ ಅಂಥದ್ದು ಏನೇ ಆದ್ರೂ ಕೂಡ ಅವ್ರನ್ನೆಲ್ಲ ಒಟ್ಟಿಗೆ ತೊಗೊಂಡೋಗೋ ಅಂಥದ್ದು. ಮುಖ್ಯವಾಗಿ ಅದರಿಂದ ನಾನು ಒಂದು ಲಾಸ್ಟ್ 3 ಇಯರ್ಸಿಂದ ಡಾಟಾ ಕಲೆಕ್ಟ್ ಮಾಡಿದೆ. ಈಗ 45 ರೈತ ಉತ್ಪಾದಕ ಕಂಪ್ನಿಯಲ್ಲಿ ಮೀನುಗಾರಿಕೆ ರೈತ ಉತ್ಪಾದಕ ಕಂಪ್ನಿಗಳು ಈಗ ಇನ್ನು ಪ್ರಾರಂಭ ಆಗಿದೆ. ಅದರಲ್ಲಿ ಒಂದು 6 ರೈತ ಉತ್ಪಾದಕ ಕಂಪ್ನಿ ಹೋದ ವರ್ಷ ನೋಂದಣಿ ಆಗಿದೆ. ಉಳಿದಂಥ 36-38 ರೈತ ಉತ್ಪಾದಕ ಕಂಪ್ನಿ ಸೀರಿಯಸ್ ಆಗಿ ಕೆಲಸ ಮಾಡ್ತಿದ್ದಾರೆ. 38 ರೈತ ಉತ್ಪಾದಕ ಕಂಪ್ನಿಗಳು ಸೇರಿ ಸುಮಾರು 30,000 ಜನ ರೈತರಿದ್ದಾರೆ ಶಿವಮೊಗ್ಗ ಜಿಲ್ಲೆಯಲ್ಲಿ. 30,000 ಜನ ರೈತರು 3,58,00,000 ರೂಪಾಯಿ ಶೇರ್ ಬಂಡವಾಳ ಇಟ್ಕೊಂಡಿದ್ದಾರೆ. ಆ ಹಣದಿಂದ 2022-23 ಇಸ್ವಿಯಲ್ಲಿ ಅವರು 15 ಕೋಟಿ ಬಿಸ್ನೆಸ್ ಮಾಡಿದ್ರು, 20 ಲಕ್ಷ ಮಾತ್ರ ಪ್ರಾಫಿಟ್ ಮಾಡೋಕ್ಕೆ ಸಾಧ್ಯ ಆಯಿತು. 2023-24 ಇಸ್ವಿಗೆ ಅವರು 32 ಕೋಟಿ, ಅಂದರೆ ಒಂದೇ ವರ್ಷಕ್ಕೆ ಅವ್ರದ್ದು ಬಿಸ್ನೆಸ್ಸು ಡಬಲ್ ಆಯಿತು. ಲಾಭನೂ ಕೂಡ ಡಬಲ್ ಆಯಿತು. ಲಾಭನೂ ಕೂಡ 3 ಜಾಸ್ತಿ ಆಯಿತು. ಅಂದರೆ 74 ಲಕ್ಷ ಎಲ್ಲ ಖರ್ಚುಗಳನ್ನು ಕಳೆದು ನೆಟ್ ಪ್ರಾಫಿಟ್ ಅಂತ ಏನು ಕರಿತೀವಿ, 74 ಲಕ್ಷ ಲಾಭವನ್ನು ಅವರು ತೋರಿಸಿದ್ದಾರೆ. ಅದರಲ್ಲಿ ಡಿವಿಡೆಂಡ್ ಕೊಟ್ಟಿದ್ದು ಇದೆ. ಈ ವರ್ಷ ನಾನು ಸೆಪ್ಟೆಂಬರ್ವರೆಗೂ ಅವ್ರದ್ದು ಇನ್ಫಾರ್ಮೇಷನ್ ತೊಗೊಂಡಿದ್ದೀನಿ. ಇದು ಅಂದಾಜು ಒಂದು 90% ಅಕ್ಯುರಸಿ ಇರ್ಬೋದು. ಈ ವರ್ಷ ಅವರು ಆಲ್ರೆಡಿ 35 ಕೋಟಿ ಬಿಸ್ನೆಸ್ಸನ್ನು ಮಾಡಿದರೆ ಈ ವರ್ಷ ಅವ್ರದ್ದು ವಹಿವಾಟು ಸುಮಾರು 60-70 ಕೋಟಿ ಆಗುತ್ತೆ, ಅಥವಾ 100 ಕೋಟಿ ನಾವು ಟಾರ್ಗೆಟ್ ಮಾಡ್ತಾ ಇದ್ದೀವಿ. ಅರ್ಧ ವರ್ಷಕ್ಕೆ ಅವರು 60 ಲಕ್ಷ ಪ್ರಾಫಿಟನ್ನು ಮಾಡಿದ್ದಾರೆ. ಅಂದರೆ ನಾನು ಈ 3 ವರ್ಷದ ಡಾಟಾವನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಪ್ರತಿ ವರ್ಷ 100ರಷ್ಟು ಪ್ರಗತಿ ಎಫ್ ಪಿ ಒಗಳಲ್ಲಿ ಟರ್ನ್ ಓವರ್ ಆಗ್ತಾ ಇದೆ, ಲಾಭನೂ ಕೂಡ ಅಷ್ಟೇ ಆಗ್ತಾ ಇದೆ. ಇದು ತುಂಬ ಸಕಾರಾತ್ಮಕವಾದಂತಹ ಅಂಶ ಅಲ್ವಾ? ನಾನು ಶಿವಮೊಗ್ಗ ಜಿಲ್ಲೆ ಡಾಟಾವನ್ನು ಇಟ್ಕೊಂಡು ಅದನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀನಿ. ಎಫ್ ಪಿ ಒ ಬೆಳವಣಿಗೆ ಹೇಗೆ ಆಗ್ತಾ ಇದೆ, ಇದಕ್ಕೆ ಹೇಗೆ ರೈತರು ಕನೆಕ್ಟ್ ಆಗ್ತಾ ಇದ್ದಾರೆ ಅನ್ನೋದು, ಇದು ಒಂದು ನೀವು ಹೇಳ್ದಂಗೆ ಉತ್ತಮ ಬೆಳವಣಿಗೆ ಕೂಡ. ಬದ್ರೀಶ್ ಅವರೇ, ಈಗ ತುಂಬ ಸೂಕ್ಷ್ಮವಾಗಿ ತಾವು ರೈತ ಉತ್ಪಾದಕ ಸಂಸ್ಥೆಗಳನ್ನು ಗಮನಿಸ್ತಾ ಇರೋದ್ರಿಂದ ಹೇಳ್ತಾ ಇದ್ದೀನಿ, ಒಂದು ರೈತ ಉತ್ಪಾದಕ ಸಂಸ್ಥೆಯನ್ನು ಲಾಭದಾಯಕವಾಗಿ ನಡೆಸೋದು ಹೇಗೆ ಅಂತೀರಿ? ಒಂದು ರೈತ ಉತ್ಪಾದಕರ ಸಂಸ್ಥೆಯನ್ನು ಲಾಭದಾಯಕವಾಗಿ ತೊಗೊಂಡೋಗ್ಬೇಕು ಅಂತ ಹೇಳಿದ್ರೆ, ಮುಖ್ಯವಾಗಿ ಅದರಲ್ಲಿ ಆಡಳಿತ ಮಂಡಳಿ ಅಂತ ಏನಿರ್ತಾರೆ, ಬೋರ್ಡ್ ಆಫ್ ಡೈರೆಕ್ಟರ್ ನಾವು ಕನಿಷ್ಠ 10 ಜನ ಅಂತ ಹೇಳ್ತೀವಿ, ಒಂದರಲ್ಲಿ 10-15 ಜನ ಇರ್ತಾರೆ. ಅವರು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಅವರು ಇದರ ವ್ಯವಹಾರದ್ದು ಜ್ಞಾನ ಒಂದು ಸ್ವಲ್ಪ ಗೊತ್ತಿರಬೇಕು, ಮತ್ತು ಅವ್ರದ್ದು ಡೆಡಿಕೇಶನ್ ಇರಬೇಕಂತ. ಅವರು ಇದಕ್ಕೆ ಒಂದು ಸ್ವಲ್ಪ ಟೈಮ್ ಕೊಡಬೇಕು, ಮತ್ತು ಪ್ರಾಮಾಣಿಕತೆ ಇರಬೇಕು ಅಂತ ಅವರಲ್ಲಿ. ಅದು ಒಂದು. ಎರಡನೇದು, ಅವ್ರ ಜೊತೆಗೆ ನಮಗೆ ಕೆಲಸ ಮಾಡಲಿಕ್ಕೆ ಬೇಕಾಗಿರೋಂಥದ್ದು CEO ಅಂತ ಕರಿತೀವಿ. ಅಲ್ಲಿ ಕೆಲಸ ಮಾಡೋ ಅಂಥ CEO ಅವರು ಒಳ್ಳೆ ಗ್ರ್ಯಾಜುಯೇಟೆಡ್ ಆಗಿ ಅವರು ಮತ್ತು ಈ ಸಂಸ್ಥೆಯನ್ನು ಒಳ್ಳೆ ಎತ್ತರಕ್ಕೆ ತೊಗೊಂಡೋಗುವಂಥ ಗುರಿಯನ್ನು ಹೊಂದಿರಬೇಕು. ಮತ್ತು ಅವ್ರಿಗೆ ಓದಿದ್ದು ಕೂಡ, ಅವ್ರ ವಿದ್ಯಾಭ್ಯಾಸಕ್ಕೆ ಬಂದರೆ ಈಗ BSc ಇನ್ ಅಗ್ರಿಕಲ್ಚರು ಅಥವಾ MSc ಇನ್ ಅಗ್ರಿಕಲ್ಚರ್ ಗ್ರ್ಯಾಜುಯೇಟ್ಸ್ ಅವರು ಇದ್ದರೆ ತುಂಬ ಒಳ್ಳೆಯದು. ಅಥವಾ ನಾವು MBA ಆದವರು ಸ್ಥಳೀಯವಾಗಿದ್ದರೆ ಇನ್ನೂ ಒಳ್ಳೆಯದು. ಅಂಥವರು ಒಂದು ತಂಡ ಇದ್ದರೆ, ಮೊದಲನೇದಾಗಿ ಅವರು ನಾವು ಆಲ್ರೆಡಿ ಅವರಿಗೆ ಪ್ರಾರಂಭದಲ್ಲಿ ನಾವೇನು RI ಅಂತ ರಿಸೋರ್ಸ್ ಇನ್ಸ್ಟಿಟ್ಯೂಷನ್ ಅಂತ ನಾವೇನು ಕರಿತೀವಿ, ಅವರಿಗೆಲ್ಲ ಡಾಟಾ ಕೊಟ್ಟಿರ್ತೀವಿ. ಇಲ್ಲೇನು ಸರ್ಪ್ಲಸ್ ಇದೆ, ಏನು ಬೇಡಿಕೆ ಇದೆ, ಏನು ಮಾಡಿದ್ರೆ ಚೆನ್ನಾಗಾಗುತ್ತೆ ಅಂತ ಒಂದು ಬಿಸ್ನೆಸ್ ಪ್ಲ್ಯಾನ್ನ ಕೊಟ್ಟಿರ್ತೀವಿ. ಅದ್ರ ಪ್ರಕಾರ ಅವರು ಮುಂದಕ್ಕೆ ತೊಗೊಂಡೋದ್ರೆ ಒಂದು ರೈತ ಉತ್ಪಾದಕ ಕಂಪ್ನಿಯನ್ನು ಮುನ್ನಡೆಸೋಕ್ಕೆ ಸಾಧ್ಯ ಆಗುತ್ತೆ. ಒಂದು ಒಳ್ಳೆ ಅಂದರೆ ಅದಕ್ಕೆ ಎಷ್ಟು ಶಕ್ತಿ ಇದೆ ಅಂತ ಹೇಳಿದ್ರೆ, ಒಂದು ಉದಾಹರಣೆ ಹೇಳೋದಾದರೆ, ಒಂದು ರೈತ ಉತ್ಪಾದಕರ ಕಂಪ್ನಿ 1,000 ಜನ ಇದ್ದಾರೆ ಷೇರ್ದಾರರು. 1000 ಜನ ಇದ್ದಾರೆ ಅಂತ ಹೇಳಿದ್ರೆ, ನಾವೀಗ ಎಲ್ಲ 1000 ಜನನೂ ಇದರಲ್ಲಿ ವ್ಯವಹಾರ ಮಾಡಲ್ಲ, ಒಂದು 500 ಜನ ವ್ಯವಹಾರ ಮಾಡ್ತಾರೆ ಅಂತ ಇಟ್ಕೊಳ್ಳಿ ಅಂದಾಜು. ತುಂಬ ಸಿಂಪಲ್ ಕ್ಯಾಲ್ಕುಲೇಷನ್ ಇದು. 500 ಜನ ರೈತರು ಕನಿಷ್ಠ ಅಲ್ಲಿ 50,000 ರೂಪಾಯಿ ಇನ್ಪುಟ್ ಖರೀದಿ ಮಾಡ್ತಾರೆ ವರ್ಷಕ್ಕೆ. ಕನಿಷ್ಠ ಅದು 1 ಲಕ್ಷ ಮಾಡ್ತಾರೆ, ಏನೋ ಮಾಡ್ತಾರೆ. 500 ಜನ ಇಂಟು 50,000 ರೂಪಾಯಿ ಅಂತ ಲೆಕ್ಕ ಹಾಕಿದರೆ 2.5 ಕೋಟಿ ರೂಪಾಯಿ ವಹಿವಾಟು ಆಯಿತು. 2.5 ಕೋಟಿ ವಹಿವಾಟಲ್ಲಿ ಎಲ್ಲ ಖರ್ಚನ್ನು ಕಳೆದು, ಗೊಬ್ಬರ ಮಾರಾಟದಲ್ಲಿ ಅಷ್ಟೊಂದು ಲಾಭ ಇರೋದಿಲ್ಲ, ಔಷಧಿಯಲ್ಲಿ ಒಂದು ಸ್ವಲ್ಪ ಇರುತ್ತೆ, ಬೀಜದಲ್ಲಿ ಒಂದು ಸ್ವಲ್ಪ ಇರುತ್ತೆ, ಆವ್ರೇಜ್ 10% ಲಾಭ ಅಂತ ಹೇಳಿದ್ರೆ 25 ಲಕ್ಷ ಲಾಭ ಆಯಿತು. ಇದು ಶಕ್ತಿ ರೈತ ಉತ್ಪಾದಕ ಕಂಪನಿ ಅಲ್ಲ. ಅದೇ ದೊಡ್ಡ ಆರೋಪ ಇರೋದು ರೈತ ಉತ್ಪಾದಕ ಕಂಪನಿಗಳ ಮೇಲೆ. ಅಂದರೆ ಎಲ್ಲ ರೈತ ಉತ್ಪಾದಕ ಕಂಪನಿಗಳು ಇವತ್ತು ಇನ್ಪುಟ್ ಬಿಸ್ನೆಸ್ ಅಷ್ಟೇ ಮಾಡ್ತಾ ಇದ್ದಾವೆ. ಆದರೆ ಆರಂಭದಲ್ಲಿ ತಾವು ಹೇಳಿದ ಹಾಗೆ ರೈತರು ಬೆಳೆದಂತಹ ಉತ್ಪನ್ನಗಳ ಔಟ್ಪುಟ್ ಏನಿದೆಯಲ್ಲ, ಅದನ್ನು ಮಾರೋದ್ರಲ್ಲಿ ಅವು ಸೋಲ್ತಾ ಇದ್ದಾವೆ ಅಂತ.
ಇಲ್ಲ, ಅದಕ್ಕೆ ನೀವು ಹೇಳ್ದಂಗೆ ಅವರು ಒಂದೇ ಸರಿ ಆಗಲ್ಲ. ಯಾವುದೇ ಒಂದು ಬಿಸ್ನೆಸ್ಸನ್ನು ಇದು ವ್ಯವಹಾರ ಮಾಡಬೇಕಾದ್ರೆ ನಮಗೆ ಬಂಡವಾಳ ಬೇಕು. ಮುಖ್ಯವಾಗಿ ನಾವು ಅದರಲ್ಲಿ ಬಂಡವಾಳ ಯಾವ ರೀತಿ ವ್ಯವಹಾರ ಮಾಡ್ತೀವಿ, ಸಣ್ಣದೊಂದು ನಾವು ಒಂದು ಪೆಟ್ಟಿ ಅಂಗಡಿ ಮಾಡ್ತೀವಿ ಅಂದರೆ ಎಷ್ಟೋ ಬಂಡವಾಳ, ಒಂದು 50,000 ಲಕ್ಷ ಎಲ್ಲ ಬಂಡವಾಳ ಬೇಕಾಗುತ್ತೆ. ನಾವೊಂದು ಅಗ್ರಿಕಲ್ಚರ್ ಕಮಾಡಿಟಿ ಉದ್ದೇಶ ಇಟ್ಕೊಂಡು ನಾವೊಂದು ಅದರದ್ದು ಔಟ್ಪುಟ್ಟನ್ನು ವ್ಯಾಲ್ಯೂಡೇಷನ್ ಮಾಡ್ತೀವಿ, ಅದನ್ನು ಉತ್ಪಾದನೆಗಳನ್ನು ಮಾರಾಟ ಮಾಡ್ತೀವಿ ಅಂದರೆ ಅದಕ್ಕೆ ಬೇಕಾಗಿರೋಂಥದ್ದು ಮೊದಲನೇದಾಗಿ ಬಂಡವಾಳ. ಈ ಒಂದು 1000 ಜನ ರೈತರಿದ್ದಾರೆ, ಒಂದು 1,000 ರೂಪಾಯಿ ಹಾಕಿರ್ತಾರೆ, 10 ಲಕ್ಷ ರೂಪಾಯಿ. ಸರ್ಕಾರ ಕೆಲವೊಂದು ಯೋಜನೆಗಳಲ್ಲಿ 10 ಲಕ್ಷ 5 ಲಕ್ಷ ಈ ಥರ ಅವ್ರದ್ದು ಸಹಾಯಧನ ಇದೆ. ಅದು ಸೇರಿದರೆ ಅವರಿಗೆ ಒಂದು 20ರಿಂದ 25 ಲಕ್ಷ ಇರುತ್ತೆ. 25 ಲಕ್ಷದ ಒಂದು ಬಿಸ್ನೆಸ್ ಎಸ್ಟಾಬ್ಲಿಷ್ ಮಾಡೋದು ತುಂಬ ಕಷ್ಟ. ಅದಕ್ಕೆ ಅನೇಕ ಈ ಬ್ಯಾಂಕ್ಗಳು ಕೂಡ ಮುಂದೆ ಬಂದಿದೆ, ಅನೇಕ ಆರ್ಥಿಕ ಸಹಾಯ ಮಾಡೋಂಥ ಸಂಸ್ಥೆಗಳು ಕೂಡ ಇದೆ. ಅವ್ರನ್ನ ಜೊತೆಗೆ ಇಟ್ಕೊಂಡು ಈಗ ಮುಂದಕ್ಕೆ ಹೋಗ್ತಾ ಇದೆ. ಅದೊಂದು ಅವರಿಗೆ ಬಂಡವಾಳದ ಒಂದು ಕೊರತೆ. ಎರಡನೇದು ಇನ್ಫ್ರಾಸ್ಟ್ರಕ್ಚರ್. ಅವರಿಗೆ ಈಗ ಒಂದು ಯಾವುದೋ ಒಂದು ಉದ್ಯಮ ಸ್ಟಾರ್ಟ್ ಮಾಡಬೇಕು ಅಂದರೆ ಒಂದು ಜಾಗ ಬೇಕು ಮುಖ್ಯವಾಗಿ. ಈಗ ಜಾಗಗಳನ್ನು ಕೊಂಡ್ಕೊಳ್ಳೋದು ಅಷ್ಟು ಈಸಿ ಅಲ್ಲ, ಅದು ಒಂದು ದೊಡ್ಡ ಚಾಲೆಂಜ್. ಎರಡನೇದು ಅದಕ್ಕೆ ಬೇಕಾದಂಥ ಗೋಡನ್ಸು ಅಥವಾ ಅವು ತುಂಬ ಚಾಲೆಂಜಿಂಗ್. ಅವನ್ನ ಮಾಡಿಕೊಂಡ್ರೆ ಅದು ಹಂತವಾಗಿ ಈಗ ಅವ್ರ ಯೋಚನೆಗಳು ಪ್ರಾರಂಭ ಆಗಿದೆ. ಮೊದಲನೇದಾಗಿ ಬರೀ ಇನ್ಪುಟನ್ನು ಯಾಕೆ ಮಾಡ್ತಿದ್ರು, ಇಷ್ಟೊಂದು ವರ್ಷ ಬಂದು ಈ ಕಾನ್ಸೆಪ್ಟ್ ಆಯಿತು 10 ವರ್ಷದಿಂದ, ಅದನ್ನೇ ಯಾಕೆ ಮಾಡ್ತಿದ್ದಾರೆ ಅಂತಂದರೆ ಫಸ್ಟ್ ಈಗ ರೈತರಿಗೆ ಕನೆಕ್ಟ್ ಆಗೋಕ್ಕೆ ಅದು ಬೇಕು. ರೈತರನ್ನ ಸಂಪರ್ಕ ಮಾಡೋಕ್ಕೆ, ರೈತರು ಓನರ್ಶಿಪ್ ತೊಗೊಳ್ಲಿಕ್ಕೆ, ರೈತರಿಗೆ ಏನು ಬರಬೇಕು ಅಂತ ಹೇಳಿದ್ರೆ ಇದು ನಂದು ಕಂಪ್ನಿ, ನಾನು ಬಂಡವಾಳ ಹಾಕಿದ್ರಿ, ಒನ್ ಆಫ್ ದ ಪಾರ್ಟ್ನರ್ ಎಂಬ ಒಂದು ಮನೋಭಾವನೆ ಅದಕ್ಕೆ ಅವ್ರಿಗೆ ಬರಬೇಕು. ಅದಕ್ಕೋಸ್ಕರ ಅವ್ರು ಇನ್ಪುಟ್ ಬಿಸ್ನೆಸ್ಸನ್ನು ಮೊದಲು ಸ್ಟಾರ್ಟ್ ಮಾಡ್ತಾರೆ. ಅನಂತರ ಈಗ ಹೇಳ್ದಂಗೆ ನಾವು ಫಸ್ಟ್ ಈ ಕಮಾಡಿಟೀಸನ್ನು ಮಾರ್ಕೆಟ್ ಲಿಂಕೇಜ್ ಮಾಡೋದಂಗೆ ಕಲ್ತ್ಕೊಂಡಿದ್ವಿ. ಮುಖ್ಯವಾಗಿ ರೈತರಿಗೆ ಏನು ಗೊತ್ತಿಲ್ಲ ಅಂತ ಹೇಳಿದ್ರೆ ಈ ಮೆಕ್ಕೆಜೋಳ ಬೆಳೆದ್ರೆ ಅದರಿಂದ ಏನು ತಯಾರು ಮಾಡ್ತಾರೆ, ಅದು ಎಲ್ಲಿಗೆ ಹೋಗುತ್ತೆ, ಅದರಿಂದ ಏನೇನು ಉತ್ಪನ್ನ ಮಾಡ್ಬೋದು ಎಂಬ ಮಾಹಿತಿ ತುಂಬ ಜನ ರೈತರಿಗಿಲ್ಲ. ಅಡಿಕೆ ಅಂತ ಹೇಳಿದ್ರೆ ಬರೀ ಸುಪಾರಿ ಅಷ್ಟೇ ಮಾಡ್ತಾರೆ, ಅದಕ್ಕೆ ಬೇರೆ ಬೇರೆ ಏನಕ್ಕೆ ಮಾಡ್ತಾರೆ ಎಂಬ ಒಂದು ಮಾಹಿತಿ ಇಲ್ಲ. ಯಾವುದೋ ಉತ್ಪನ್ನ ಅದು ಫಸ್ಟು ರೈತರಿಗೆ ಗೊತ್ತಾದರೆ ಯಾವ ಉತ್ಪನ್ನವನ್ನು, ಯಾವ ಗುಣಮಟ್ಟ ಉತ್ಪನ್ನ, ಯಾವ ಪದಾರ್ಥ ತಯಾರು ಮಾಡೋಕ್ಕೆ ಉಪಯೋಗಿಸ್ಕೊಂತಾರೆ ಅಂತ ಗೊತ್ತಾದರೆ ರೈತರು ಕೂಡ ಅದೇ ಕ್ವಾಲಿಟಿಯ ಅದೇ ಗುಣಮಟ್ಟದ ಉತ್ಪನ್ನಗಳನ್ನು ಬೆಳೀಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇದು ರೈತ ಉತ್ಪಾದಕ ಕಂಪನಿಗಳಿಂದ ಸಾಧ್ಯ ಆಗತ್ತೆ. ಅಂದರೆ ತಾವು ಹೇಳೋದು ಬಂಡವಾಳ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಈ ಎರಡನ್ನ ಅಭಿವೃದ್ಧಿ ಮಾಡೋದಕ್ಕೆ ಅವರು ಆರಂಭದಲ್ಲಿ ಇನ್ಪುಟ್ ಬಿಸ್ನೆಸ್ ಮಾಡಬೇಕು. ಹೌದು ಅಲ್ವೇ? ಅಂದ್ರೆ ರೈತರನ್ನ ಕನೆಕ್ಟ್ ಮಾಡ್ಲಿಕ್ಕೆ. ಈಗ ಔಟ್ಪುಟ್ ಬಿಸ್ನೆಸ್ ಹಾಗಾದ್ರೆ ಅವ್ರು ಯಾವಾಗಲೇ ಶುರು ಮಾಡ್ಬೋದು ಅಂತ ಅನ್ಸುತ್ತೆ. ಈಗ ಆಲ್ರೆಡಿ ಸುಮಾರು ಈಗ ನಾನು ಹೇಳ್ದಂಗೆ 3 ವರ್ಷ 4 ವರ್ಷ ಆಗಿರೋ ಅಂತ ರೈತ ಉತ್ಪಾದಕ ಕಂಪನಿಗಳು ಈಗ ಔಟ್ಪುಟ್ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಿದ್ದಾರೆ. ಈಗ ಏನು ಮಾಡಿದ್ರೆ ಔಟ್ಪುಟ್ ಬಿಸ್ನೆಸ್ ಅನ್ನು ಕಮಾಡಿಟೀಸ್ ಅನ್ನ ಮಾರಾಟ ಮಾಡೋದನ್ನು ಕಲ್ತ್ಕೊಂಡಿದ್ದಾರೆ, ಗೊತ್ತಿದೆ ಈಗ ಮಾರಾಟ ಮಾಡೋದು ಹೇಗೆ ಅಂತ. ಈಗ ಅದರಿಂದ ಉತ್ಪನ್ನ ತಯಾರು ಮಾಡೋದು, ವ್ಯಾಲ್ಯೂ ಅಡಿಷನ್ ಮಾಡೋದ್ರ ಬಗ್ಗೆ ಈಗ ಗಮನ ಹರಿಸ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಥ ಕೇಂದ್ರ ಸರ್ಕಾರದ ಸ್ಕೀಮ್ಗಳೇನಿದ್ದಾವೆ, ರಾಜ್ಯ ಸರ್ಕಾರದ ಸ್ಕೀಮ್ಗಳೇನಿದ್ದಾವೆ, ಇದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಕೂಡ ಸಾಕಷ್ಟು ಸ್ಕೀಮ್ಗಳನ್ನು ಕೊಟ್ಟಿದೆ. ಈಗ ರೈತ ಉತ್ಪಾದಕ ಕಂಪನಿಗಳನ್ನು ಬಲವರ್ಧನೆ ಮಾಡಲಿಕ್ಕೆ ಅವರು ಕೂಡ ಸಾಕಷ್ಟು ಸ್ಕೀಮ್ಗಳನ್ನು ಅನೌನ್ಸ್ ಮಾಡಿದ್ದಾರೆ. ಅವನ್ನು ಕೂಡ ಯಾವ್ಯಾವುದು ನಮಗೆ ಸೂಟ್ ಆಗುತ್ತೆ. ಈ ಗೋಡನ್ ಕಟ್ಟಬೇಕು ಅಂದರೆ ಅದಕ್ಕೆ ಜಾಗ ಬೇಕು, ಜಾಗ ಸರ್ಕಾರ ಕೊಡಲ್ಲ, ಜಾಗ ಇವರೇ ತೊಗೋಬೇಕು. ಆ ಜಾಗ ತೊಗೊಳಕ್ಕೆ ಪ್ರಯತ್ನಗಳನ್ನು ಈಗ ಮಾಡ್ತಿದ್ದಾರೆ. ಜಾಗ ತೊಗೊಂಡ್ರೆ ಅದಕ್ಕೆ ಅಗ್ರಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಸ್ಕೀಮ್ ಅಂತ ಕೇಂದ್ರ ಸರ್ಕಾರದಿದೆ, ಅದನ್ನು ಯಾವ ರೀತಿ ಬಳಸ್ಕೊಳೋದು, ಅದರ ಜೊತೆ ಬ್ಯಾಂಕ್ ಜೊತೆ ಸಂಪರ್ಕ. ಬ್ಯಾಂಕ್ ಜೊತೆ ಈಗ FPO ಅಂತ ಹೇಳಿದ್ರೆ ಅವ್ರ ಹತ್ರ ಯಾವುದೂ ಅಸೆಟ್ ಇರಲ್ಲ, ಬ್ಯಾಂಕ್ ಅವರು ಕೂಡ ಮುಂದೆ ಬರ್ತಿರಲಿಲ್ಲ. ಈಗ ಬ್ಯಾಂಕ್ ಅವರು ಕೂಡ ಮುಂದೆ ಬಂದಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ತುಂಬ ಖುಷಿ ವಿಷಯ ಹೇಳಂತ ಹೇಳಿದ್ರೆ ಕಳೆದ ವರ್ಷ 2 ಬ್ಯಾಂಕ್, ರಾಷ್ಟ್ರೀಕೃತ ಬ್ಯಾಂಕು 50 ಲಕ್ಷದವರೆಗೂ ಸಾಲವನ್ನು ಕೊಟ್ಟಿದೆ FPOಗೆ ಕೊಲಾಟ್ರಲ್ ಫ್ರೀ ಆಗಿ ಕೊಡ್ಲಿಕ್ಕೆ ಸಾಧ್ಯ ಆಗಿದೆ. ಈ ವರ್ಷ ಒಂದು ರೈತ ಉತ್ಪಾದಕ ಕಂಪ್ನಿದು 2 ಕೋಟಿ ರೂಪಾಯಿ ಡಿಮ್ಯಾಂಡ್ ಇದೆ. ಆಲ್ರೆಡಿ ಪ್ರಪೋಸಲ್ ಕೊಟ್ಟಿದ್ದಾರೆ ನಮಗೆ ಸಾಲ, ಕೊಲಾಟ್ರಲ್ ಫ್ರೀ ಲೋನ್ಸ್. ಮ್ಯಾಕ್ಸಿಮಮ್ ಲಿಮಿಟೇ 2 ಕೋಟಿ ಇದೆ. 2 ಕೋಟಿ ಲಿಮಿಟನ್ನು ತೊಗೊಳ್ಲಿಕ್ಕೆ ಬ್ಯಾಂಕಲ್ಲಿ ಪ್ರಯತ್ನ ಮಾಡ್ತಿದ್ದಾರೆ. ಇನ್ನೊಂದು FPO 1 ಕೋಟಿ ಬಂಡವಾಳವನ್ನು ಬ್ಯಾಂಕ್ ಮುಖಾಂತರ ತೊಗೊಳ್ಲಿಕ್ಕೆ ಪ್ರಯತ್ನ, ಎಲ್ಲ ದಾಖಲೆಗಳನ್ನು ಸಬ್ಮಿಟ್ ಮಾಡಿದರೆ ಬ್ಯಾಂಕಲ್ಲೇ ಪ್ರೊಸೀಜರ್ ನಡೀತಾ ಇದೆ, ಈಗ ಆಲ್ರೆಡಿ ಆಗ್ತಾ ಇದೆ. ಇದು ಹಂತವಾಗಿ ಶಕ್ತಿ ಬರ್ತಾ ಇದೆ ರೈತ ಉತ್ಪಾದಕ. ಅಂದರೆ ನಿಮಗೆ ಅನಿಸುತ್ತಾ ಒಂದು ರೈತ ಉತ್ಪಾದಕ ಕಂಪನಿ ಅದಕ್ಕೆ ಅದನ್ನು ರಚನೆ ಮಾಡಿದಾಗ ಒಂದು ಅವಧಿಯನ್ನು ಹೇಳಿರ್ತಾರೆ ಸರ್ಕಾರ, 2ರಿಂದ 3 ವರ್ಷದಲ್ಲಿ ನಿಮ್ಮ ಕಾಲ ಮೇಲೆ ನೀವು ನಿಲ್ಲಬೇಕು ಅಂತ. ಅಂದರೆ ಆ ಅವಧಿಯಲ್ಲಿ ಅವರು ಬ್ರೇಕ್ ಇವನ್ನು ರೀಚ್ ಆಗಿ ಕಾಸ್ಟ್ಗೆ ಜಾಸ್ತಿಯಾಗಿ ಆದಾಯವನ್ನು ಸಂಪಾದನೆ ಮಾಡ್ತಾ ಅವರು ತಮ್ಮ ಕಾಲ ಮೇಲೆ ನಿಂತ್ಕೋಬೋದು ಅಂತ. ಮೊದಲನೇ 3 ವರ್ಷ ಅವರು ಸಾಯದೆ ಬದುಕಿರಬೇಕು, ಮುಖ್ಯವಾಗಿ ಸತ್ತೋಗ್ಬಾರ್ದು ಯಾವ ಕಂಪ್ನಿಗಳು. ಅದು 3 ವರ್ಷದಲ್ಲಿ ಅದು ಸಾಧ್ಯ. ಆದರೆ 3 ವರ್ಷದಲ್ಲಿ ಅವರು ಈಗ ಸುಮಾರು ರೈತ ಉತ್ಪಾದಕ ಕಂಪನಿಗಳು ಯಾವುದಕ್ಕೂ ಸಾಕಷ್ಟು ಅಂತೇನಿಲ್ಲ, ಕೆಲವೊಂದು ಯಾವುದಕ್ಕೂ ಅದು ಕೋಆರ್ಡಿನೇಷನ್ ಇದರಿಂದ ಅವು ಮುಂದಕ್ಕೆ ಹೋಗೋಕ್ಕಾಗಿಲ್ಲ. ಕೋಆರ್ಡಿನೇಷನ್ ಅಂತ ಹೇಳಿದ್ರೆ ಆಡಳಿತ ಮಂಡಳಿ ಸದಸ್ಯರದೇ ಒಂದು ಕೋಆರ್ಡಿನೇಷನ್. ಅವರು ಯಾವುದೋ ಉದ್ದೇಶ ಇಟ್ಕೊಂಡು ಇಲ್ಲಿ ಬಂದಿರ್ತಾರೆ, ಆ ಉದ್ದೇಶ ಅಲ್ಲಿ ಈಡೋದಿಲ್ಲ. ಹಾಗಾಗಿ ಅವರ ಒಂದು ಹೊಂದಾಣಿಕೆಯಿಂದ ಸುಮಾರು ರೈತ ಉತ್ಪಾದಕ ಕಂಪನಿ ಮುಂದಕ್ಕೆ ಹೋಗದೇ ಇರ್ಬೋದು. ಬಟ್ ಯಾವಾಗ ಆಡಳಿತ ಮಂಡಳಿ ಸದಸ್ಯರದ್ದು ಹೊಂದಾಣಿಕೆ, CEO ಜೊತೆ ಹೊಂದಾಣಿಕೆ, ಮತ್ತು ಅವ್ರಿಗೆ ಮತ್ತು ಅವರಿಗೆ ಸಪೋರ್ಟ್ ಮಾಡೋ ಅಂಥ ಹಾರೈ ಏನು ಇದ್ದಾವೆ, ರಿಸೋರ್ಸ್ ಇನ್ಸ್ಟಿಟ್ಯೂಷನ್ ಲೈಕ್ ಚೈತನ್ಯ ಥರ ಏನಿದ್ದಾರೆ, ಅವರು ಅವರಿಗೆ ಉತ್ತಮವಾದ ಬೆಂಬಲ ಮತ್ತು ಅವ್ರಿಗೆ ಬೇಕಾದಂಥ ಮಾಹಿತಿಯನ್ನು ಕೊಟ್ಟರೆ
3 ವರ್ಷದಲ್ಲಿ ರೈತ ಉತ್ಪಾದಕ ಕಂಪ್ನಿಯನ್ನು ನಮ್ಮ ಮೇಲೆ ನಾವು ನಿಂತ್ಕೊಳ್ಳಲಿಕ್ಕೆ ಇನ್ನು ಮುಂದೆ ನಾವು ಯಾರು ಸಹಕಾರ ಇಲ್ಲದೆ ನಾವು ಮುಂದೆ ಅದನ್ನು ಬೆಳೆಸ್ತೀವಿ ಎಂಬ ಒಂದು ಮನವರಿಕೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಅದು ಪ್ರೂವ್ ಕೂಡ ಆಗಿದೆ. ಅಂದ್ರೆ ಈಗ ರೈತರು ಸಂಘಟಿತರಾಗಲ್ಲ, ರೈತರು ವ್ಯವಹಾರಸ್ಥರಾಗಕ್ಕಾಗಲ್ಲ ಅನ್ನೋ ಒಂದು ಏನು ಮಿಥ್ಯೆ ಇತ್ತಲ್ಲ, ಅದನ್ನು ರೈತ ಉತ್ಪಾದಕ ಸಂಸ್ಥೆಗಳು ಅದು ಸುಳ್ಳು ಅನ್ನೋದನ್ನು ಪ್ರೂವ್ ಮಾಡಿದ್ದಾವೆ. ಯಾಕೆಂದರೆ ರೈತರುಗಳು ಕೂಡ ನಾವು ಬಿಸ್ನೆಸ್ ಮೆನ್ ಆಗ್ಬೋದು, ನಾವು ಕಂಪ್ನಿಯನ್ನು ಕಟ್ಬೋದು ಕಾರ್ಪೊರೇಟ್ ಕಂಪ್ನಿಯ ರೀತಿಯಲ್ಲಿ ಅನ್ನೋದನ್ನು ಅನೇಕ ಕಂಪನಿಗಳು ತೋರಿಸಿದ್ದಾವೆ ಅಲ್ವಾ? ಹೌದು. ನಿಮಗೆ ಮುಂದಿನ ಹಾದಿ ಹೇಗಿರಬಹುದು ಅಂತ ಅನ್ಸುತ್ತೆ ಇನ್ನೊಂದು 10 ವರ್ಷ? ನನಗೆ ಈಗ ಹೇಗೆ ಕಾಣ್ತಾ ಇದೆ, ರೈತ ಉತ್ಪಾದಕ ಕಂಪ್ನಿ ಈಗ ಅವರಿಗೆ ಈ ಕಂಪನಿ ಕಾಯ್ದೆ, ಅವ್ರ ರೂಲ್ಸು ಮತ್ತು ಅವ್ರ ಕಂಪ್ಲೈನ್ಸು ಅವ್ರಿಗೆಲ್ಲ ಗೊತ್ತಿಲ್ಲ. ಇದೆಲ್ಲ ಅವ್ರಿಗೆ ಯಾವ ರೀತಿ ಕಂಪ್ಲೇಂಟ್ಸ್ ಮಾಡಬೇಕು, ಕಾನೂನಾತ್ಮಕ ಏನು ಗೊತ್ತಿಲ್ಲ. ಅವರು ಬೆಳೆ ಬೆಳೀತಾರೆ, ಎಲ್ಲ ಬಿಳಿ ಚೀಟಿ ವ್ಯವಹಾರ ಮಾಡ್ಕೊಂಡು ಬಂದವರೇ ಇದುವರೆಗೂ. ಒಂದು ಬೆಳೆ ಬೆಳೀತಾರೆ, ಅಲ್ಲಿ ಜಮೀನಲ್ಲ ಅಥವಾ APMC ಗಾಡಿ ತೊಗೊಂಡು ಹೋಗ್ತಾರೆ, ಯಾರಿಗೋ ಕೊಡ್ತಾರೆ, ಅವ್ರೊಂದು ಬಿಳಿ ಚೀಟಿ ಬರ್ಕೊಡ್ತಾರೆ, ಅದು ಇಟ್ಕೊಳ್ತಾರೆ, ಮತ್ತು ವರ್ಷ ಅದೇ ಮಾಡ್ತಿದ್ರು. ಈಗ ಮುಖ್ಯವಾಗಿ ಉದ್ಯಮವನ್ನು ಸ್ಟಾರ್ಟ್ ಮಾಡೋಕ್ಕೆ ಏನೇನೆಲ್ಲ ಮಾಡಬೇಕು, ಕಂಪ್ಲೇಂಟ್ಸ್ ಮುಖ್ಯವಾಗಿ ಎಲ್ಲಿ ಅದನ್ನು ನೋಂದಣಿ ಮಾಡಬೇಕು, ಅದಕ್ಕೆ ಹೇಗೆ ಲೆಕ್ಕಾಚಾರಗಳನ್ನ ಇಡಬೇಕು, ಯಾವ ಸಿಸ್ಟಮಲ್ಲಿ ನಾವು ಆರ್ಥಿಕ ನಿರ್ವಹಣೆ ಮಾಡಬೇಕು, ಯಾವ ಟೈಮಲ್ಲಿ ನಾವು ಆಡಿಟ್ ಮಾಡಬೇಕು, ಆಡಿಟ್ ಯಾರ ಮುಖಾಂತರ ಆಗಬೇಕು, AGM ಯಾವ ರೀತಿ ಮಾಡಬೇಕು, ಮತ್ತು ಅದಕ್ಕೆ ಬೇಕಾದಂಥ GST. ಇವನ್ ರೈತರು ಕೂಡ GST ವ್ಯವಹಾರ ಮಾಡ್ತಾರೆ ಅಂತ ಯಾರಿಗೆ ಗೊತ್ತಿತ್ತು? ರೈತರು GST ಕೊಟ್ಟೇ ಗೊತ್ತಿರಲಿಲ್ಲ. ಅವರು GSTನೇ ಇಲ್ಲ ಕೃಷಿಗೆ ಪದಾರ್ಥಗಳಿಗೆ ಅನ್ನೋ ಒಂದು ಇದಿದೆ. ಈಗ ಅವ್ರ ಉತ್ಪನ್ನ ಮಾರುಕಟ್ಟೆಗೆ ಹೋಗ್ಬೇಕಾದ್ರೆ ಅವ್ರು GST ಬರುತ್ತೆ, ಕೊಂಡ್ಕೋಬೇಕಾದ್ರೆ GST ಬರುತ್ತೆ. ಆ GST ಬಗ್ಗೆ ಅವರಿಗೆ ಇವತ್ತು ಸಾಕಷ್ಟು ಅನುಭವ ಆಗ್ತಿದೆ. ಅದರ ರೈತ ಉತ್ಪಾದಕ ಕಂಪ್ನಿಯಿಂದ ಸಾಧ್ಯ ಆಗಿದೆ. 30,000 ಜನ ರೈತರಲ್ಲಿ ಕನಿಷ್ಠ ಒಂದು 20,000 ಜನ ರೈತ ಉತ್ಪಾದಕ ಕಂಪ್ನಿ ಕನೆಕ್ಟ್ ಆಗಿದ್ದಾರೆ. ಅಂದರೆ 20,000 ಜನ ರೈತರಿಗೆ GST ಬಗ್ಗೆ ಅರಿವು ಬಂದಿದೆ, ಮತ್ತು ಪೇಮೆಂಟ್ ಸಿಸ್ಟಮ್ ಬಗ್ಗೆ ಅರಿವು ಬಂದಿದೆ. ಅದಕ್ಕೆ ನಾವು ಫೈನಾನ್ಷಿಯಲ್ ಲಿಟ್ರಸಿ ಕರಿತೀವಿ, ಡಿಜಿಟಲ್ ಲಿಟ್ರಸಿ ಕರಿತೀವಿ. ಈ ಕಾನೂನು ಅನುಸರಣೆ ಇದಾವಲ್ಲ, ಅದು ಈ ರೈತ ಉತ್ಪಾದಕ ಕಂಪ್ನಿಯಿಂದ ಆಗಿದೆ. SHGಯಿಂದ ಆಗಿತ್ತು. ಇಷ್ಟೊಂದು ವರ್ಷ ಮಹಿಳಾ ಸ್ವಸಹಾಯ ಗುಂಪುಗಳು ಏನಿತ್ತು, ಅವು ಆರ್ಥಿಕ ನಿರ್ವಹಣೆ ಯಾವ ರೀತಿ ಮಾಡ್ತಾ ಇದ್ದಾವೆ, ಅದು ಸಕ್ಸಸ್ ಆಗಿತ್ತು. ಈಗ ರೈತರು ಅದನ್ನು ಈ FPO ಮುಖಾಂತರ ಮಾಡಲಿಕ್ಕೆ ಸಾಧ್ಯ ಆಗಿದೆ. ತುಂಬ FPOಗಳು ಈಗ ಪೇಟೆಗಳಲ್ಲಿರುವಂತಹ ಈ ಡಿಪಾರ್ಟ್ಮೆಂಟಲ್ ಸ್ಟೋರ್ ಮಾದರಿಯಲ್ಲಿ ಒಂದಷ್ಟು ಘಟಕಗಳನ್ನು ಹಾಕೋ ಪ್ರಯತ್ನ ಮಾಡ್ತಾ ಇದ್ದಾವೆ. ಉದ್ದೇಶ ರೈತನ ಮನೆಗೆ ರೈತ OP ಉತ್ಪನ್ನಗಳಲ್ಲದೆ ಬೇರೆ ಬೇರೆ ಉತ್ಪನ್ನಗಳು ಕೂಡ ಬೇಕಾಗಬಹುದು ಅನ್ನೋ ದೃಷ್ಟಿಯಲ್ಲಿ ಪೇಟೆ ಪಟ್ಟಣಗಳಲ್ಲಿರುವಂತಹ ಡಿಪಾರ್ಟ್ಮೆಂಟಲ್ ಸ್ಟೋರ್ ತರಹ FPOಗಳೇ ಒಂದು ಮಾಡಿ, ಏನೊಂದು 1000 ಜನ ರೈತರಿದ್ದಾರೆ, ಅಕ್ಕಪಕ್ಕ ಬೇರೆ ಗ್ರಾಹಕರಿಗೂ ಬೇರೆ ಬೇರೆ ಉತ್ಪನ್ನಗಳು, ಈಗ ಸೋಪ್ ಇರ್ಬೋದು, ಡಿಟರ್ಜೆಂಟ್ ಪೌಡ್ರ್ ಇರ್ಬೋದು, ಈ ತರಹದ ಉತ್ಪನ್ನಗಳನ್ನು ಮಾರಾಟ ಮಾಡುವಂಥ ಒಂದು ಪ್ರಯತ್ನವೂ ಕೂಡ ನಡೀತಾ ಇದೆ. ಇದು ತಮಗೆ ಮುಂದಿನ ದಿನದಲ್ಲಿ ರೈತ ಉತ್ಪಾದಕ ಕಂಪನಿಗಳ ಭವಿಷ್ಯಕ್ಕೆ ಒಳ್ಳೆಯದು ಅಂತ ಅನಿಸುತ್ತಾ? ನಿಜವಾಗಲೂ ಇದು ಒಂದು ಒಳ್ಳೆ ಪರಿಕಲ್ಪನೆ. ನಾನು ಇದನ್ನು ತರಬೇತಿ ಮಾಡಬೇಕಾದ್ರೆ ಅವ್ರ ಸ್ಟ್ರೆಂತ್ ಬಗ್ಗೆ ಹೇಳ್ತಾ ಇದ್ದೆ. ನಿಮ್ಗೆ ಎಷ್ಟು ಸ್ಟ್ರೆಂತ್ ಇದೆ, ನೀವು ಅವ್ರಿಗೊಂದು ಎಕ್ಸಾಂಪಲ್ ಕೊಡ್ತಿದ್ದೆ. ನಾನು 1,000 ಜನ ಇದ್ದೀರಪ್ಪ, ನೀವು ರೈತರ ಕುಟುಂಬಗಳು, ನೀವು ಬರೀ ಪಟ್ಟಣದ ಬಗ್ಗೆ ಯೋಚನೆ ಮಾಡಬೇಡಿ. ನೀವು ಹಳ್ಳಿಯಲ್ಲೇ ರೈತರು ಅಂದರೆ ಹಳ್ಳಿಯಲ್ಲೇ ಜಾಸ್ತಿ ಜನ, 3/4 ಭಾಗ ಹಳ್ಳಿಯಲ್ಲೇ ಇರ್ತಕ್ಕಂಥ. ನೀವು ಹಳ್ಳಿ ಜನ ಆದರೂ ಜೀವನ ಮಾಡಬೇಕಲ್ಲ. ಹಳ್ಳಿ ಜನಕ್ಕೂ ಸೋಪ್ ಬೇಕು, ಹಳ್ಳಿ ಜನಕ್ಕೂ ಕಾಫಿ ಪುಡಿ ಬೇಕು, ಹಳ್ಳಿ ಜನಕ್ಕೂ ಟೀ ಪುಡಿ ಬೇಕು. ನೀವು ಒಂದು ಕುಟುಂಬಕ್ಕೆ ಆವ್ರೇಜ್ 1,000 ರೂಪಾಯಿ, ನನಗೆ ಈ ಥರ ಗೃಹ ಉಪಯೋಗಿ ವಸ್ತುಗಳು ಬೇಕು ಸಂಬಂಧಪಟ್ಟಂಗೆ 1,000 ರೂಪಾಯಿ ವ್ಯವಹಾರ ನೀವು ಒಂದು ಸಂಸ್ಥೆ ಮಾಡಿದ್ರೆ, 1,000 ಜನ ಮಾಡಿದ್ರೆ 1,00,000 ರೂಪಾಯಿ ಆಯಿತು. 1,00,000 ರೂಪಾಯಿ ವಹಿವಾಟು ಆಟೋಮೆಟಿಕ್ಕಾಗಿ ನಡೆದೋಗ್ಬಿಡುತ್ತೆ ನಿಮ್ಮದು. ಅದು ಸ್ಟ್ರೆಂತ್, ಒಂದು ಗ್ರೂಪ್ ಇದೆಯಲ್ಲ, ಅದಕ್ಕೆ ಸ್ಟ್ರೆಂತ್. ಅದನ್ನು ನಾನು ಪ್ರತಿಯೊಂದು FPOಗೆ ಅದನ್ನು ಕಾನ್ಸೆಪ್ಟ್ ಮಾಡ್ತಾ ಇದ್ದೀನಿ. ಮುಖ್ಯವಾಗಿ ನಿಮಗೆ ಪ್ರತಿದಿನ ಉಪಯೋಗ ಆಗೋಂಥ ವಸ್ತುಗಳನ್ನು ನೀವು FPO ಮುಖಾಂತರ ವ್ಯವಹಾರ ಅಂತ ಹೇಳಿದ್ರೆ ಬಲ್ಕ್ ಸರ್. ನಾವು ದೊಡ್ಡ ಮಟ್ಟದಲ್ಲಿ ಖರೀದಿ ಮಾಡಬೇಕು, ದೊಡ್ಡ ಮಟ್ಟದಲ್ಲಿ ಸೇಲ್, ಆವಾಗಲೇ ಲಾಭ ಮಾಡೋಕ್ಕಾಗದು. ಬಿಸ್ನೆಸ್ಗಳೆಲ್ಲ ಮಾಡೋದಾಗೆ ಅಂದರೆ ವಾಲ್ಯೂಮ್ ನೋಡ್ತಾರೆ. ನಾನು ಟೀ ಪುಡಿಯನ್ನು ಎಷ್ಟು ಕ್ವಿಂಟಾಲ್ ತರಿಸ್ಕೊಂಡೆ ಅಂತ, KGಯಲ್ಲ. ಈ ನಾವು ಮಾತಾಡಬೇಕು ಕ್ವಿಂಟಾಲ್ ಲೆಕ್ಕದಲ್ಲಿ, ಇಷ್ಟು ಕ್ವಿಂಟಾಲ್ ಟೀ ಪುಡಿನ ತರಿಸ್ಕೊತೀನಿ. ಅದು ಯಾಕೆ ಸಾಧ್ಯ ಆಗುತ್ತೆ ಅಂತ ಹೇಳಿದ್ರೆ, ಈ ಥರದ್ದು ಯಾಕೆ ಮಾಡೋಕ್ಕಾಗತ್ತೆ, ಮುಂದಕ್ಕೆ ಭವಿಷ್ಯ ಇದೆ ಅಂತ ನಿಮ್ಮ ಪ್ರಶ್ನೆ ಉತ್ತರ ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಒಳ್ಳೆ ಬ್ರ್ಯಾಂಡೆಡ್ ಕಂಪನಿ ಟೀ ಪುಡಿ, ನಾವು ಅದನ್ನು ಇವ್ರದ್ದು ರೈತ ಉತ್ಪಾದಕ ಕಂಪ್ನಿ ಕೂಡ ರಿಜಿಸ್ಟರ್ಡ್ ಕಂಪನಿ, ಅದನ್ನು ತಯಾರು ಮಾಡೋ ಅಂಥದ್ದು ರಿಜಿಸ್ಟರ್ಡ್ ಕಂಪನಿ. ಈ ಕಂಪ್ನಿ ಜೊತೆ ವ್ಯವಹಾರ ಮಾಡಿ, ನನಗೆ ಈ ತಿಂಗಳು 1 ಕ್ವಿಂಟಲ್ ಈ ವಸ್ತು ಬೇಕು, ಟೀ ಪುಡಿ ಬೇಕು, 1 ಕ್ವಿಂಟಲ್ 10 ಕ್ವಿಂಟಲ್ ಬೆಲ್ಲ ಬೇಕು, ಈ ಥರದನ್ನು ನಾವು ಒಂದು 10 ಕ್ವಿಂಟಲ್ ಈರುಳ್ಳಿ ಬೇಕು ಅಂತವನ್ನು ತರಿಸ್ಕೊಂಡ್ರೆ, ಇವರೇ ಹಂಚ್ಕೊಂಡ್ರೆ ಲಾಭ ಅಲ್ಲೇ ಬರುತ್ತೆ, ಬಿಸ್ನೆಸ್ ಅಲ್ಲೇ ಆಗುತ್ತೆ. ರೈತ ಉತ್ಪಾದಕ ಕಂಪನಿಗಳ ನಡುವಿನ ಒಂದು ಸಂಪರ್ಕ. ಇವತ್ತು ನೀವೊಂದು 25 ಮಾಡಿದ್ದೀರಿ, ಬಾಗಲಕೋಟೆನಲ್ಲಿ ಇನ್ಯಾರೋ 25 ಮಾಡ್ತಾರೆ, ಗುಲ್ಬರ್ಗಾದಲ್ಲಿ ಇನ್ಯಾರೋ ಮಾಡ್ತಾರೆ, ಮಂಡ್ಯದಲ್ಲಿ ಒಂದು 25 ಮಾಡ್ತಾರೆ. ಹೀಗೆ ಕರ್ನಾಟಕದಲ್ಲಿ ಒಂದು 500 FPO ಇದೆ ಅಂತಾದರೆ, ಈ ರೈತ ಉತ್ಪಾದಕ ಕಂಪನಿಗಳ ನೆಟ್ವರ್ಕಿಂಗ್ ಬಗ್ಗೆ ಯಾರಾದರೂ ಆಲೋಚನೆ ಮಾಡ್ತಿದ್ದಾರಾ? ಅಂದರೆ ಕಂಪನಿ ಟು ಕಂಪನಿ ಬಿಸ್ನೆಸ್, FPOಗಳದ್ದೇ ಬಿಸ್ನೆಸ್ಸು.
ಸರ್, ಈಗಾಗಲೇ ನಮ್ಮ ಕೇಂದ್ರ ಸರ್ಕಾರ ಏನು ಹೇಳ್ತಾ ಇದೆ, ವೋಕಲ್ ಫಾರ್ ಲೋಕಲ್ ಕಾನ್ಸೆಪ್ಟ್. ಹೌದು, ಸರ್ಕಾರ ಹೇಳ್ತಿದೆ ನೀವು ಸ್ಥಳೀಯವಾಗಿ ವ್ಯವಹಾರಗಳನ್ನು ಮಾಡ್ಕೊಳ್ಳಿ, ಬೇರೆ ಮೇಲೆ ಡಿಪೆಂಡ್ ಆಗಿಬಿಡಿ ಅಂತ. ಅದಕ್ಕೆ ಎಷ್ಟು ಅವಕಾಶ ಇದೆ ಅಂದರೆ ಯಾರೇ ಅದನ್ನು ಕೂಡ ನಾವು ಚರ್ಚೆ ಮಾಡಿ ಸಂಪರ್ಕ ಮಾಡಿ ಈಗಾಗಲೇ ಒಂದು ಹಂತಕ್ಕೆ ತಂದಿದ್ದೀವಿ ಕೂಡ. ನಾನೇನು ಮಾಡ್ತಾಯಿದ್ದೀನಿ, ಶಿವಮೊಗ್ಗ ಜಿಲ್ಲೆ ಒಳಗಡೆ FPO ನಡುವೆ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಲ್ರೆಡಿ. ಅದಕ್ಕೆ ನಮಗೆ ನಬಾರ್ಡ್ ಕೂಡ ಒಂದು ಸಹಾಯ ಮಾಡಿದೆ. ಅವರೊಂದು ವೆಹಿಕಲ್ ಕೂಡ ನಮಗೆ ಕೊಟ್ಟಿದ್ದಾರೆ ಒಂದು FPOಗೆ. ಅದನ್ನು ಮುಂದೆ ಇಟ್ಕೊಂಡು ಅದು ಪ್ರಯತ್ನ ಮಾಡ್ತಿದ್ದೀವಿ. ಅದಕ್ಕೆ ಎಷ್ಟು ಶಕ್ತಿ ಇದೆ ಅಂತ ಹೇಳಿದ್ರೆ, ಫಸ್ಟು ನಮ್ಮ ರಾಜ್ಯದೇ ತೊಗೊಂಡ್ರೆ ನಮ್ಮ ಶಿವಮೊಗ್ಗದಲ್ಲಿ ಈರುಳ್ಳಿ ಬೆಳೆಯಲ್ಲ, ಪಕ್ಕದಲ್ಲಿ ಯಾವುದೋ ಒಂದು ಜಿಲ್ಲೆಯಲ್ಲಿ ಈರುಳ್ಳಿ ಬೆಳೀತಾರೆ. ನಮ್ಮ ಶಿವಮೊಗ್ಗದಲ್ಲಿ ತರಕಾರಿಗಳನ್ನು ಬೆಳೆಯೋಂಥ ಏರಿಯಾ ಅಷ್ಟಿಲ್ಲ. ಕೋಲಾರದಲ್ಲಿ ತರಕಾರಿ ಬೆಳೀತಾರೆ, ತೊಗರಿ ಬೆಳೆಯನ್ನು ವಿಜಯಪುರದಲ್ಲಿ ಬೆಳೀತಾರೆ, ಮಂಡ್ಯದಲ್ಲಿ ಬೆಲ್ಲವನ್ನು ಬೆಳೀತಾರೆ. ಬೆಲ್ಲ ಆಲ್ರೆಡಿ ಒಂದು ಮಂಡ್ಯ ಜಿಲ್ಲೆ ನಮ್ಮ ಮಂಡ್ಯ FPO ಒಳ್ಳೆ ಜಾಗರಿಯನ್ನು ಮಾಡಿ ಮಾರ್ಕೆಟಿಂಗ್ ಬಿಟ್ಟಿದೆ. ಈ ಥರ ನಮ್ಮ ಶಿವಮೊಗ್ಗದಲ್ಲೂ ಕೂಡ ಲಿಕ್ವಿಡ್ ಜಾಗರಿ ಮಾಡ್ತಿದೆ. ಇನ್ನೊಂದು FPO ಅಡಿಕೆ ಪೌಡ್ರನ್ನ ತಯಾರು ಮಾಡಿದೆ. ಈ ಥರದ ವಸ್ತುಗಳನ್ನು FPO ಮುಖಾಂತರ ಬಿಸ್ನೆಸ್ ಮಾಡಲಿಕ್ಕೆ ಸಾಕಷ್ಟು ಅವಕಾಶಗಳಿದೆ. ಇದು ನಾವು ಆಲ್ರೆಡಿ ಚಿಂತನೆ ಪ್ರಾರಂಭ ಮಾಡಿದ್ದೀವಿ. ಇದು ಒಂದು ಒಳ್ಳೆಯ ಮಾದರಿ. ನಮ್ಮ FPO ಮಾದರಿ ಮಾಡ್ಬೇಕಾದ್ರೆ ಇದನ್ನು ಹೇಳಿದೆ. ಇದು ಫಸ್ಟ್ ನಮ್ಮ ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ ನಡೀಬೇಕು, ನಮ್ಮ ರಾಜ್ಯದೊಳಗೆ ನಡೀಬೇಕು. ಆನಂತರ ಹೊರ ರಾಜ್ಯಗಳಿಗೆ ಸಾಕಷ್ಟು ಡಿಮ್ಯಾಂಡ್ ಇದೆ. ಈಗ ಕಾಶ್ಮೀರದಲ್ಲಿ ಆಪಲ್ ಬೆಳೀತಾರೆ ಅಂತ ಹೇಳಿದ್ರೆ, ನಾವಿಲ್ಲಿ ತೆಂಗಿನಕಾಯಿ ಬೆಳಿತೀವಿ, ಅಲ್ಲಿ ತೆಂಗು ಬೆಳೆಯಲ್ಲ. ತೆಂಗನ್ನು ಅಲ್ಲಿ ಕಳಿಸಿ ಆಪಲ್ ತರಿಸ್ಕೊಳಕ್ಕೆ ಸಾಧ್ಯ ಇದೆ. ಅಂದರೆ ಈ ತರಹದ ಪ್ರಯತ್ನ ಇಡೀ ದೇಶಾದ್ಯಂತ ನಡಿಬೇಕು ಅಲ್ವೇ? ತಾವೊಂದು ಒಳ್ಳೆ ಉದಾಹರಣೆ ಹೇಳಿದ್ರಿ. ಈಗ ಕಾಶ್ಮೀರದಲ್ಲಿ ಸೇಬನ್ನು ಬೆಳೆಯುವಂಥ ರೈತ ಉತ್ಪಾದಕ ಕಂಪನಿ ಮಂಡ್ಯದಲ್ಲಿರೋ ಬೆಲ್ಲ ಉತ್ಪಾದಕ ಕಂಪನಿಯ ಜೊತೆ ಪರಸ್ಪರ ಒಂದು ಬಾಂಧವ್ಯವನ್ನು ಬೆಳೆಸ್ಕೊಳ್ಳುವಂತ ಆಗಬೇಕು ಅಲ್ವೇ? ಹೌದು. ಆಗ ನಿಜವಾಗ್ಲೂ ದೇಶ ಒಂದು ಸುಸ್ಥಿರ ಹಾದಿಯತ್ತ ಮರಳುತ್ತೆ. ಈಗ ತಮಗೇನು ಅನಿಸುತ್ತೆ, ಈಗ ರೈತ ಉತ್ಪಾದಕ ಕಂಪನಿಗಳ ರಚನೆಯಲ್ಲಿ, ಅದರ ನಿರ್ವಹಣೆಯಲ್ಲಿ ತರಬೇತಿ ನೀಡುವಂಥ ಸಂಸ್ಥೆ ಪಾತ್ರ ಏನಿರ್ಬೋದು ಅಂತ ಅನ್ಸುತ್ತೆ? ಈಗ ಏನು ನಮ್ಮ ಸರ್ಕಾರ ಒಂದು ಮಾದರಿ ಮಾಡಿದೆ, ಈ ರೈತ ಉತ್ಪಾದಕ ಕಂಪ್ನಿ ಅಂದರೆ ಇದು ಹೊಸ ಮಾದರಿ. ರೈತರಿಗೆ ಅದರ ಬಗ್ಗೆ ಅರಿವಿಲ್ಲ. ಅದನ್ನು ಮಾರ್ಗದರ್ಶನ ಮಾಡಲಿಕ್ಕೆ ಮಾರ್ಗದರ್ಶಕ ಸಂಸ್ಥೆಗಳಂತ ಅವ್ರಿಗೆ ಜವಾಬ್ದಾರಿ ಕೊಟ್ಟು ಮುನ್ನಡೆಸೋಕ್ಕೆ ಹೇಳಿದ್ದಾರೆ. ಅದು ಒಂದು ಒಳ್ಳೆಯ ಇದು ಕಾನ್ಸೆಪ್ಟು. ಬಟ್ ಅದರಲ್ಲಿ ನಮ್ಮ ಏನು ಸಂಪನ್ಮೂಲ ಸಂಸ್ಥೆಗಳು ಅಥವಾ ಮಾರ್ಗದರ್ಶಕ ಸಂಸ್ಥೆಗಳಂತ ಏನಿದೆ, ಅದ್ರ ಜವಾಬ್ದಾರಿ ತುಂಬ ಇರುತ್ತೆ. ಅವರು ಮುಖ್ಯವಾಗಿ ಈ ರೈತರನ್ನ ಸಂಘಟನೆ ಮಾಡೋದು, ಇದರದ ಮುಂದಿನ ಹಾದಿಗಳು ಹೇಗೆ, ಇದರದ ಅನುಸರಣೆ, ಕಾನೂನು ಅನುಸರಣೆ ಏನು ಬೇಕಾಗತ್ತೆ, ಮತ್ತು ಯಾವ್ಯಾವ ಕಾನೂನು ಪರವಾನಗಿಗಳು ಬೇಕಾಗತ್ತೆ, ಇವನ್ನೆಲ್ಲವನ್ನು ಕೂಡ ಅವರಿಗೆ ತುಂಬ ಅದು 1 ವರ್ಷಕ್ಕೆ 2 ವರ್ಷಕ್ಕೆ 3 ವರ್ಷಕ್ಕೆ ಮುಗಿಯೋದಲ್ಲ. ನಾವೀಗ ಅದನ್ನು 5 ವರ್ಷದವರೆಗೂ, ನಬಾರ್ಡ್ ಈಗ ಹೊಸ FPO ಪ್ರಮೋಟ್ ಮಾಡೋಕ್ಕೆ 5 ವರ್ಷ ಪೀರಿಯಡ್ ಇಟ್ಕೊಂಡಿದ್ದಾರೆ. 5 ವರ್ಷ 6 ವರ್ಷ ಆಗಲಿ, ಅದನ್ನು ಒಟ್ಟಿಗೆ ತೊಗೊಂಡೋಗುವಂಥ ಕೆಲಸವನ್ನು ಸಂಸ್ಥೆಗಳು, ಮಾರ್ಗದರ್ಶಕ ಸಂಸ್ಥೆಗಳು, ನಮ್ಮ ಚೈತನ್ಯ ಇರ್ಬೋದು, ಈ ಜಿಲ್ಲೆಯಲ್ಲಿ ಮಂಡ್ಯಕ್ಕೆ ಬಂದರೆ ವಿಕಾಸನ ಸಂಸ್ಥೆ ಕೆಲಸ ಮಾಡುತ್ತೆ, ಮೈಸೂರಲ್ಲಿ ಇನ್ನೊಂದು ಸಂಸ್ಥೆ ಕೆಲಸ ಮಾಡುತ್ತೆ. ಈ ಥರ ಎಲ್ಲ ಸಂಸ್ಥೆಗಳು ಅದರ ಪಾತ್ರ ತುಂಬ ಅತಿ ಮುಖ್ಯ ಆಗಿದೆ. ಅವ್ರ ಜೊತೆ ಇರಲೇಬೇಕು. ರೈತ ಉತ್ಪಾದಕ ಸಂಸ್ಥೆಗಳು ರೈತರ ಸಬಲೀಕರಣ ಮತ್ತು ವ್ಯವಸಾಯದ ಒಂದು ವ್ಯವಸಾಯ ಮಾಡಿ ಆದಾಯವನ್ನು ಸಂಪಾದನೆ ಮಾಡೋಕ್ಕಾಗಲ್ಲ ಅನ್ನೋವಂತಹ ಒಂದು ಭಾವನೆ ಏನಿತ್ತಲ್ಲ, ಅದನ್ನು ಹೋಗಲಾಡಿಸುವಂತಹ ರೈತರದ್ದೇ ಒಂದು ಸಂಘಟನೆ ಅಂತ ಸರ್ಕಾರದ ಆಶಯ. ಅಂದರೆ ಬಹುಶಃ ರೈತರ ಅನೇಕ ಸಮಸ್ಯೆಗಳಿಗೆ ರೈತ ಉತ್ಪಾದಕ ಸಂಸ್ಥೆಗಳು ಪರಿಹಾರ ಅನ್ನೋವಂಥ ಒಂದು ಭಾವನೆ ಇದೆ. ತಮಗೇನು ಅನ್ಸುತ್ತೆ ಸರ್? ಒಂದು ರೈತ ಕೃಷಿಯನ್ನು ಮಾಡಲಿಕ್ಕೆ ಈಗ ಕೃಷಿ ಮಾಡೋ ವ್ಯವಸ್ಥೆನೂ ಕೂಡ ಬದಲಾಗ್ತದೆ. ಕೃಷಿ ಮಾಡೋಕ್ಕೆ ಈಗ ಲೇಬರ್ ಸಮಸ್ಯೆ ಇದೆ. ಮುಖ್ಯ ಕೃಷಿ ಮಾಡೋಕ್ಕೆ ಯಾರು ಕಾರ್ಮಿಕರು ಅಷ್ಟು ಹೆಚ್ಚಾಗಿ ಸಿಗ್ತಾ ಇಲ್ಲ. ಲೇಬರ್ದೇ ಕಂಪ್ನಿ ಲೇಬರ್ದೇ ಕಂಪ್ನಿ ಬರ್ತಾ ಇದೆ. ಅದಕ್ಕೆ ನಾವೇನು ಮಾಡ್ತಾ ಇದ್ದೀವಿ, ಒಂದು ಯೋಚನೆ, ಇದಕ್ಕೆ ಟೆಕ್ನಾಲಜಿನೂ ಕೂಡ ರೈತ ಉತ್ಪಾದಕ ಕಂಪ್ನಿಗಳು ಈಗ ಸಂಘಟನೆ ಆಗಿದ್ದಾರೆ, ಒಂದು ಕಡೆ ಸೇರಿಕೊಂಡು ಅವರಿಗೆ ಒಂದು ಸ್ವಲ್ಪ ತಂತ್ರಜ್ಞಾನ. ನಮ್ಮ ದೇಶದಲ್ಲಿ ಈಗ ಅಗ್ರಿಟೆಕ್ ಸಂಬಂಧಪಟ್ಟಂಗೆ, ಕೃಷಿಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಸ್ಟಾರ್ಟಪ್ಗಳು ಬಂದಿದೆ. ಅದರಲ್ಲಿ ನಾವು ಕೂಡ ಒಂದು ಸ್ಟಾರ್ಟಪ್ ಜೊತೆ ಈಗ ಕೆಲಸ ಪ್ರಾರಂಭ ಮಾಡ್ತಾ ಇದ್ದೀವಿ. ಈಗ ಹೇಗೆ ಅಂತ ಹೇಳಿದ್ರೆ, ಕೃಷಿಯನ್ನು ಜೋಡಣೆ ಮಾಡಬೇಕು. ಕೃಷಿಗೆ ಏನು ಬೇಕು? ಮುಖ್ಯವಾಗಿ ಭೂಮಿ ಬೇಕು. ಆ ಭೂಮಿ ಮಾಡೋಕ್ಕೆ ಕಾರ್ಮಿಕ ಬೇಕು, ಸ್ಕಿಲ್ಡ್ ವರ್ಕರ್ ಬೇಕು, ಮಿಷಿನ್ಸ್ ಬೇಕು. ಮಿಷಿನ್ಸ್ ಆದಮೇಲೆ ಅದನ್ನು ಬಳಕೆ ಮಾಡೋದು ಹೇಗೆ, ಅದು ಅವೈಲಬಿಲಿಟಿ ಬೇಕು. ಇವನ್ನ ಕನೆಕ್ಟ್ ಮಾಡೋದು, ಅದಕ್ಕೆ ಅವ್ರನ್ನ ಜೋಡಣೆ ಮಾಡೋಕ್ಕೆ, ಅವ್ರ ಕೆಲಸವನ್ನು ಈಸಿ ಮಾಡೋಕ್ಕೆ. ಕೃಷಿಯನ್ನು ಮಾಡೋದು ಹೇಗೆ ಅಂತ ಹೇಳಿದ್ರೆ, ಯಾರು ಗುಂಡಿ ತೆಗೆದ್ರೆ ಯಾರು ಗುಂಡಿ ಶಕ್ತಿನೂ ಇಲ್ಲ ಈಗಿನ ಕಾರ್ಮಿಕರಲ್ಲಿ. ಈಗ ಅದಕ್ಕೆ ಸಂಬಂಧಪಟ್ಟಂಗೆ ಸಣ್ಣ ಸಣ್ಣ ಮಿಷಿನ್ಗಳು ಬಂದಿದ್ದಾವೆ. ಅದನ್ನು ರೈತ ಉತ್ಪಾದಕ ಕಂಪ್ನಿಗೆ ಬಂದು, ಈಗ 1 ಎಕರೆ ಇರೋನು ಹೋಗಿ ಒಂದು ಗುಂಡಿ ತೆಗೆ ಮಿಷಿನ್ ತಂದು ಇಟ್ಕೊಳಕ್ಕಾಗತ್ತಾ? ನಿಜ. 1 ಹೆಕ್ಟೇರ್ ಇರೋನು ಟ್ರ್ಯಾಕ್ಟರ್ ತಂದು ಉಳುಮೆ ಮಾಡೋಕ್ಕಾಗತ್ತಾ? ಅದು ಈಗ FPO ಮುಖಾಂತರ ಅದನ್ನು ಒಂದು ಸಂಪರ್ಕ ಮಾಡಿ ಮುಂದಕ್ಕೆ ತೊಗೊಂಡೋದ್ರೆ ಅವರು ಉತ್ಪಾದನೆ ಮಾಡೋಕ್ಕೆ ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ಕರೆಕ್ಟ್. ಮತ್ತು ಇನ್ಪುಟ್ಸ್ ಕರೆಕ್ಟ್ ಟೈಮ್ ಸಿಗಬೇಕು. ನಾವೇನು ಮಾಡ್ತಾಯಿದ್ದೀವಿ, ಈಗ ಇನ್ಪುಟ್ಸನ್ನು ಕೂಡ ನೇರವಾಗಿ, ಈಗ FPOಗಳು ನೇರವಾಗಿ ತುಂಬ ಅತಿ ಕಡಿಮೆ ಯಾರು ತಯಾರು ಮಾಡ್ತಾರೆ ಅವ್ರನ್ನ ತರಿಸ್ಕೊತಿಲ್ಲ. ಈಗ ಅದನ್ನು ನಾವು ಪ್ರಯತ್ನ ಮಾಡ್ತಿದ್ದೀವಿ. FPO ಅಂತ ಹೇಳಿದ್ರೆ ಉತ್ಪಾದಕರು, ಬಳಕೆದಾರರು ಎರಡು ಕಡೆಯಿಂದ. ಇನ್ಪುಟ್ಸ್ ಅಂತ ಬಂದರೆ ಯಾರು ಇನ್ಪುಟ್ ಸಂಬಂಧಪಟ್ಟ ಉತ್ಪಾದನೆ ಮಾಡ್ತಾರೋ ಅವ್ರ ಜೊತೆ ಕನೆಕ್ಟ್ ಆಗಬೇಕು. ಇವರು ಉತ್ಪಾದನೆ ಮಾಡಿದ ಉತ್ಪನ್ನಗಳನ್ನು ಯಾರು ಬಳಕೆ ಮಾಡ್ತಾರೋ ಅವ್ರ ಜೊತೆ ಕನೆಕ್ಟ್ ಆಗಬೇಕು.
ಅದು ಎರಡೂ ಕಡೆಯೂ ಈಗ ಫಸ್ಟ್ ನಾವು ಅದನ್ನು ಪ್ರಯತ್ನ ಮಾಡ್ತಾ ಇದ್ದೀವಿ. ಅದಾದ ಅವ್ರ ಉತ್ಪನ್ನಗಳನ್ನು ಕೂಡ ನೇರವಾಗಿ ಬಳಕೆದಾರರಿಗೆ ರೀಚ್ ಮಾಡಿಸೋಕ್ಕೆ ಪ್ರಯತ್ನ ಆಗ್ತಿದೆ. ಆದಾಗ ಅವರ ಹತ್ರ ಆಗ್ತಾರೆ. ಅವ್ರ ಮಧ್ಯೆಗೆ 4-5 ಜನ ಮಧ್ಯವರ್ತಿಗಳಿದ್ದಾರೆ. 4-5 ಜನ ಮಧ್ಯವರ್ತಿಗಳನ್ನು ಒಂದೇ ಸಾರಿ ಎಲಿಮಿನೇಟ್ ಮಾಡೋಕ್ಕಾಗಲ್ಲ, ಅದು ತುಂಬ ಕಷ್ಟನೂ ಕೂಡ. ಹಂತವಾಗಿ 5 ಜನ ಮಧ್ಯವರ್ತಿಗಳಿದ್ದಾರೆ, 5 ಸ್ಟೇಜಲ್ಲಿ ಮಧ್ಯವರ್ತಿಗಳಿದ್ದಾರೆ ಅಂತಂದರೆ ಮೊದಲನೇದು 2 ಮಧ್ಯವರ್ತಿ. ಈಗ ಇನ್ಪುಟ್ಸಿಗೆ ಬಂದರೆ ಗೊಬ್ಬರ ಫಸ್ಟು ಡಿಸ್ಟ್ರಿಕ್ಕಿಗೆ ಬರುತ್ತೆ, ಡಿಸ್ಟ್ರಿಕ್ಕಿಂದ ತಾಲೂಕಿಗೆ ಬರುತ್ತೆ, ಹೋಬಳಿ ಬರುತ್ತೆ. ಈಗ ಅದರ ಬದಲು ಡಿಸ್ಟ್ರಿಕ್ಕಿಗಿಂದ ನೇರವಾಗಿ FPO ಬರೋ ಥರ ಆಗಬೇಕು. ಅಲ್ಲಿ ಮಧ್ಯೆ 2 ಮಧ್ಯವರ್ತಿಗಳು ಎಲಿಮಿನೇಟ್ ಆದ. ಅದೇ ಥರ ಉತ್ಪಾದನೆ ಮಾಡಿದಂಥ ಐಟಮ್ಮು ಯಾರೋ ಒಬ್ಬ 3-4 ಜನದಿಂದ ಹೋಗಿ ಯಾವುದೋ ಒಂದು ಗ್ರಾಹಕರಿಗೆ ತಲುಪೋ ಬದಲು ಒಬ್ಬರ ಮುಖಾಂತರ ಅಥವಾ 2 ಮುಖಾಂತರ ಹೋಗಿ ತಲುಪಿದರೆ ಅದನ್ನು ಸ್ವಲ್ಪ ಅಂತರ ಕಡಿಮೆ ಆಗಿ ಲಾಭ ಜಾಸ್ತಿ ಆಗುತ್ತೆ. ಇದು ಸಹಕಾರಿ ಆಗುತ್ತೆ. ಒಂದು ಒಳ್ಳೆಯ ಆಶಯ ಇಟ್ಕೊಂಡು ರೈತ ಉತ್ಪಾದಕ ಸಂಸ್ಥೆಗಳು ಕೆಲಸ ಮಾಡಲಿ ಅನ್ನೋದು ನಮ್ಮ ವಿಚಾರ ಕೂಡ. ಹೆಚ್ಚಿನ ಮಾಹಿತಿಗೆ ಬದ್ರೀಶ್ ಅವರೇ ತಮ್ಮನ್ನೇ ನೇರವಾಗಿ ನಮ್ಮ ಕೇಳುಗರು ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ಹೇಳ್ತೀರಾ? ಹೌದು, ಯಾರು ಬೇಕಾದರೂ ಕೂಡ ರೈತ ಉತ್ಪಾದಕ ಕಂಪ್ನಿ ಬಗ್ಗೆ ನನ್ನ ಜೊತೆ ಸಂಪರ್ಕ ಮಾಡ್ಬೋದು. ನನ್ನ ಮೊಬೈಲ್ ಸಂಖ್ಯೆ 9986020755. ಇನ್ನೊಮ್ಮೆ ಹೇಳ್ತೀರಾ? 9986020755. ಇನ್ನೂ ಒಂದು ಸರಿ ಹೇಳ್ಬಿಡಿ ಸರ್. 9986020755. ಒಳ್ಳೆಯದು ಬದ್ರೀಶ್ ಅವರೇ, ಇದುವರೆಗೂ ಲಾಭದಾಯಕವಾಗಿ ರೈತ ಉತ್ಪಾದಕ ಸಂಸ್ಥೆಗಳನ್ನು ನಿರ್ವಹಣೆ ಮಾಡೋದು ಹೇಗೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಭಾಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು, ನಮಸ್ಕಾರ. ನಿಮಗೂ ಕೂಡ ಧನ್ಯವಾದಗಳು ಸರ್, ಅವಕಾಶ ಕೊಟ್ಟಿದ್ದಕ್ಕೆ. ಇದೊಂದು ಉತ್ತಮ ಚರ್ಚೆ ಅಂತ ನಾನು ಭಾವಿಸ್ತೇನೆ. ಧನ್ಯವಾದಗಳು. ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ. ರೈತ ಉತ್ಪಾದಕ ಕಂಪನಿಗಳನ್ನು ಮುನ್ನಡೆಸುವುದು ಹೇಗೆ? ಈ ಕುರಿತು ಚೈತನ್ಯ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ಕಾರ್ಯದರ್ಶಿ BT ಬದ್ರೀಶ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಬರುವ ವಾರ ರೈತ ಉತ್ಪಾದಕ ಕಂಪನಿ ಹಾಗೂ ಸಾಮಾಜಿಕ ಮಾಧ್ಯಮ ಮತ್ತು ಕೃತಕ ಬುದ್ಧಿಮತ್ತೆ ಬಳಕೆ ಕುರಿತ ಸಂವಾದವಿದೆ. ಪಾಲ್ಗೊಳ್ಳಲಿದ್ದಾರೆ ಮೈಸೂರು ವಿಶ್ವವಿದ್ಯಾನಿಲಯದ ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥರಾದ ಸಪ್ನಾ MS ಮತ್ತು ಕಂಪ್ಯೂಟರ್ ಸೈನ್ಸ್ ವಿಭಾಗದ ಹಿರಿಯ ಪ್ರಾಧ್ಯಾಪಕರಾದ ಡಾಕ್ಟರ್ DS ಗುರು. ನಮ್ಮ ಹೊಲ ನಮ್ಮ ಬೆಳೆ ಪೂರ್ಣ ಲಾಭದ ನ್ಯಾಯ, ಸಮಬಾಳು ಸಮಪಾಲು ಎಂಬುದೇ ಕಂಪನಿಯ ಧ್ಯೇಯ. ನಮ್ ಕಂಪನಿ ರೈತ ಉತ್ಪಾದನಾ ಸಂಸ್ಥೆಗಳ ಸಬಲೀಕರಣ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ವೃತ್ತಿಪರತೆಯು ಕೌಶಲ್ಯ ದುಡಿಮೆಯ ಕಂಪನಿ ಅಡಿಪಾಯ. ಬೆಳೆಯೋಣ ಕೊಳ್ಳೋಣ ಮೌಲ್ಯವರ್ಧಿಸಿ ಮಾರೋಣ. ಸಹಯೋಗ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾಲಯ, ಸಮೂಹ ಸಂವಹನ ಹಾಗೂ ಪತ್ರಿಕೋದ್ಯಮ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ ಹಾಗೂ ವಿಕಸನ ಗ್ರಾಮೀಣ ಹಾಗೂ ನಗರಾಭಿವೃದ್ಧಿ ಸಂಸ್ಥೆ ಮಂಡ್ಯ. ಬನ್ನಿರಿ ರೈತರೇ ಒಗ್ಗಟ್ಟಾಗಿ ಕಂಪನಿ ಕಟ್ಟೋಣ. ಕೃಷಿಯು ಕೂಡ ಉದ್ಯಮ ಎಂಬುದ ಸಾಧಿಸಿ ತೋರೋಣ. ಶೀರ್ಷಿಕೆ ಗೀತೆ ರಚನೆ ರಮೇಶ್ P ರಂಗಸಮುದ್ರ, ರಾಗ ಸಂಯೋಜನೆ ಹಾಗೂ ಗಾಯನ ನಿತಿನ್ ರಾಜಾರಾಮ್ ಶಾಸ್ತ್ರಿ, ವಾದ್ಯ ಸಹಕಾರ ತುಮಕೂರು B ರವಿಶಂಕರ್ ಹಾಗೂ ದಿವ್ಯಶ್ರೀ. ಕಂಪನಿ ಕೂಡಿಸಿ ನಾವು ಲಾಭವ ಬೆಳೆಸೋಣ. ರೈತರ ಬವಣೆಗೆ ಸಾಲದ ಶೂಲಕ್ಕೆ ಕಡಿವಾಣ ಹಾಕೋಣ. ಸಹಗಾಯನ ಹಾಗೂ ನಿರ್ಮಾಣ ನೆರವು R ಲೋಕೇಶ್ವರಿ. ನಮ್ಮ ಕಂಪನಿ ಇದು ನಮ್ಮ ಕಂಪನಿ, ನಮ್ಮ ಕಂಪನಿ. ಪರಿಕಲ್ಪನೆ ಹಾಗೂ ನಿರ್ಮಾಣ N ಕೇಶವಮೂರ್ತಿ. ಇದು ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ.